ಈ ರಾಜಕೀಯ ಮಾಡೋದವ್ರಿಗೆ ಸಬ್ಜೆಕ್ಟ್ ಇದ್ದರೆ ಸಾಕು, ಅದು ಯಾವ ವಿಚಾರ ಆದರೂ ಕೂಡ ರಾಜಕೀಯ ಮಾಡೋದಕ್ಕೆ ಹೊರಟು ಬಿಡ್ತಾರೆ ಅನ್ನೋದಕ್ಕೆ ಈಗ ರಾಜ್ಯದ ಜನಪ್ರತಿನಿಧಿಗಳು ಅಥವಾ ಪಕ್ಷಗಳು ಧರ್ಮಸ್ಥಳವನ್ನು ತಮ್ಮ ರಾಜಕೀಯದ ವಸ್ತು ವಿಷಯವಾಗಿ ಮಾಡಿಕೊಂಡಿರುವುದೇ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಧರ್ಮಸ್ಥಳ ಶವಗಳನ್ನು ಹೂತಿಟ್ಟ ಪ್ರಕರಣ. ಯಾರೋ ಒಬ್ಬ ಮುಸುಕುದಾರಿ ಬರ್ತಾನೆ, ನಾನಿಲ್ಲಿ ಒಬ್ಬರ ಇನ್ಸ್ಟ್ರಕ್ಷನ್ ಮೇಲೆ ಶವಗಳನ್ನು ಹೂತಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೊಂದು SIT ಅನ್ನೋದು ರಚನೆ ಆಗುತ್ತೆ. ಆ ನಂತರದ ಸಂದರ್ಭದಲ್ಲಿ ಅಲ್ಲೇನೂ ಸಿಗೋದಿಲ್ಲ, ತನಿಖೆ ಒಂದು ಕಡೆ ನಡೀತಾ ಇದೆ. ಆದರೆ ಇದೆಲ್ಲದರ ನಡುವೆ ಈ ವಿಚಾರವನ್ನು ಇನ್ನೂ ಕೂಡ ಪಕ್ಷಗಳು ರಾಜಕೀಯವಾಗಿ ಬಳಸ್ಕೊಳ್ಳಿಲ್ವಲ್ಲ ಅಂತ ಯೋಚನೆ ಮಾಡ್ತಿರೋ ಸಂದರ್ಭದಲ್ಲೇ ರಾಜಕೀಯವಾಗಿ ಈ ಧರ್ಮಸ್ಥಳ ವಿಚಾರವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ. ರೈಟ್. ಹಾಗಾದರೆ BJP ಹೇಳ್ತಿರೋದೇನು ಅಂತ ನಾವು ನೋಡ್ತಾ ಹೋಗೋದಾದರೆ, ನೋಡಿ, ಸರ್ಕಾರ ಕೂಲಂಕುಷವಾಗಿ ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬಂತು SIT ರಚನೆ ಅಂತ. ಅದನ್ನು ನಾವು ಸ್ವಾಗತಿಸಿದ್ದೇವೆ. ಆದರೆ ಈ ಧರ್ಮಸ್ಥಳದ ವಿಚಾರದಲ್ಲಿ ಅಥವಾ ಹಿಂದುತ್ವದ ವಿಚಾರದಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ ನೋಡಿ, ಅವರನ್ನು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ, ಅದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರದ ಕ್ರಮದ ಕುರಿತಂತೆ ನಮಗೊಂದು ಅಸಮಾಧಾನ ಇದೆ. ಮತ್ತು ಧರ್ಮಸ್ಥಳದ ವಿಚಾರವಾಗಿ ಬೆಂಬಲವನ್ನು ಸೂಚಿಸುವಂಥ ನಿಟ್ಟಿನಲ್ಲಿ ಈಗ ನಾವು BJP ಬಹುತೇಕ ನಾಯಕರು ಈಗ ಧರ್ಮಸ್ಥಳಕ್ಕೆ ಭೇಟಿ ಕೊಡುವಂಥ ಪ್ರಕ್ರಿಯೆಗೆ ಮುಂದಾಗಿದ್ದೇವೆ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಕಾಂಗ್ರೆಸ್ನವರು ಏನು ಹೇಳ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ. ಹಿಂದುತ್ವವನ್ನು ಅಥವಾ ಧರ್ಮದ ಆಚರಣೆಯನ್ನು BJPಯವರಿಗೇನು ಬರೆದು ಕೊಟ್ಟಿಲ್ಲ. ಅವರವರ ಭಾವಕ್ಕೆ, ಭಕುತಿಗೆ, ಆಚರಣೆ ಅಥವಾ ಧರ್ಮನಿಷ್ಠರಾಗಿ ಎಲ್ಲ ಪಕ್ಷಗಳಲ್ಲೂ ಕೂಡ ಇರ್ತಾರೆ. ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದು ಬೇಡ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ನಾವು ಕೂಡ ಮಾತಾಡಬೇಕಾಗತ್ತೆ, ಯಾಕಂದರೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಮಾತಾಡೋಣ. ನಾನು ದಿವ್ಯಶ್ರೀ. ಕೆಲವೊಂದು ಅತಿ ಸೂಕ್ಷ್ಮದ ವಿಚಾರಗಳಲ್ಲಿ ರಾಜಕಾರಣಿಗಳು ಇಂಟರ್ಫಿಯರ್ ಆಗಬಾರ್ದು. ಕಾನೂನಾತ್ಮಕ ಪ್ರಕ್ರಿಯೆಗಳು ಹೆಂಗೆ ನಡೀತಾ ಇದೆ ಅಲ್ಲಿವರೆಗೂ ಸಾವಧಾನದಲ್ಲಿ ಇಟ್ಟುಕೊಂಡು ನಂತರ ರಿಪೋರ್ಟ್ ಏನಿದೆ ಅದರ ಮೇಲೆ ರಿಯಾಕ್ಟ್ ಮಾಡಿದ್ರೆ ಸಾಕಾಗುತ್ತೆ. ಆದರೆ ಈ ಧರ್ಮಸ್ಥಳದ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು BJPಯವರ ವಾಕ್ಸಮರಗಳು ಸ್ವಲ್ಪ ಹೆಚ್ಚಾಗಿದೆ ಅಂತ ಅನ್ನಿಸ್ತಾ ಇದೆ. ಅದು ಎಲ್ಲೇ ಮೀರಿದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ, ಯಾಕಂದರೆ ಇದೊಂದು ಧಾರ್ಮಿಕ ಭಾವನೆ. ನೋಡಿ, ಪ್ರಕರಣವನ್ನು ಪ್ರತ್ಯೇಕವಾಗಿ ನೋಡಬೇಕಾಗತ್ತೆ, ಧಾರ್ಮಿಕ ಭಾವನೆಗಳನ್ನು ಪ್ರತ್ಯೇಕವಾಗಿ ನೋಡಬೇಕಾಗತ್ತೆ. ಆ ಮಟ್ಟಿಗಿನ ಚಿಂತನೆ ನಮ್ಮ ಸಮಾಜಕ್ಕಿದೆ ಅಂತ ನಾವು ಊಹಿಸೋದು ಬಹಳ ಕಷ್ಟ. ಈ ಆಯಾಮದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ರಾಜಕಾರಣ ಆಗ್ತಾ ಇದೆ. ಒಂದು ಕಡೆ ನ್ಯಾಯಕ್ಕಾಗಿ ನೊಂದವರ ಆಗ್ರಹ ಅನ್ನೋದು ಹೆಚ್ಚಾಗಿದೆ. ಇತ್ತ ಕಡೆ ಧರ್ಮಸ್ಥಳಕ್ಕೆ ರಾಜಕೀಯ ನಾಯಕರು ಬೆಂಬಲವನ್ನು ಸೂಚಿಸಿದ್ದಾರೆ. ಧರ್ಮಸ್ಥಳ ಭೇಟಿಗೆ ಈಗ BJP ನಾಯಕರು ಮುಂದಾಗಿದ್ದಾರೆ. ಒಂದು ಹಂತದ ಭೇಟಿ ನಡೆದಿದೆ. ಇನ್ನು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ವಿಶ್ವನಾಥ್ ತಂಡ ಭೇಟಿ ಕೊಟ್ಟಿದೆ. ನಾಳೆ ಮತ್ತೆ ಧರ್ಮಸ್ಥಳಕ್ಕೆ ಮಗದೊಂದು ತಂಡ ಭೇಟಿ ಕೊಡುತ್ತೆ. 15 ಶಾಸಕರ ಭೇಟಿ. ಕರಾವಳಿ ಇರ್ಬೋದು, ಮಲೆನಾಡು ಭಾಗದ ಬಹುತೇಕ ನಾಯಕರು ಭಾಗಿಯಾಗ್ತಾರೆ. ಧರ್ಮಸ್ಥಳ ವಿಚಾರದಲ್ಲಿ BJP ಮತ್ತು ಕಾಂಗ್ರೆಸ್ ವಾಕ್ಸಮರಕ್ಕೆ ಮುಂದಾಗಿದ್ದಾವೆ. ಹಾಗಾಗಿ BJPಯಿಂದ ಈ ತರಹದ ರಾಜಕೀಯ ಸರಿಯಲ್ಲ ಅಂಥೇಳಿ ಈಗ ಕಾಂಗ್ರೆಸ್ ಉತ್ತರವನ್ನು ಕೊಡ್ತಾ ಇದೆ. ಇಂಥ ಒಂದು ಬೆಳವಣಿಗೆಗಳು ನಡೀತಾನೆ ಇದ್ದಾವೆ. ಧರ್ಮಸ್ಥಳ ವಿಚಾರದಲ್ಲೂ ಕೂಡ ರಾಜಕೀಯ ಆಯ್ತಲ್ಲ ಅನ್ನೋದು ಒಂದು ಸಂಗತಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೋಡಿ, ಸೌಜನ್ಯ ಅನ್ನುವಂಥ ಪ್ರಕರಣವನ್ನು ಎತ್ತುಕೊಂಡು ಆಕೆಗೆ ನ್ಯಾಯ ಕೊಡಿಸೋದಕ್ಕಿಂತ ಹೆಚ್ಚಾಗಿ ತಮಗಿದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನೋಡಿದವರೇ ಹೆಚ್ಚು. ಈಗ ಹೆಣ್ಣು ಮಕ್ಕಳಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಹೋರಾಟ ಒಂದು ಕಡೆ ಆಗ್ತಾ ಇದ್ದರೆ, ಅದಕ್ಕೊಂದಷ್ಟು ರೆಕ್ಕೆ ಪುಕ್ಕವನ್ನು ಕಟ್ಟಿ ಅದರ ದಿಕ್ಕನ್ನು ಬದಲಿಸಿ ಅದಕ್ಕೆ ಮತ್ತೊಂದೇನೋ ಲಿಂಕ್ ಮಾಡಿ ಈಗ ಧರ್ಮಸ್ಥಳ ಅಂದ ಸಂದರ್ಭದಲ್ಲಿ ಅಲ್ಲೂ ಕೂಡ ಏನು ಪ್ರಕರಣ ಇದೆ, ಆ ಪ್ರಕರಣ ತಪ್ಪು ಯಾರಿಂದಾಗಿದೆ ಅವರಿಗೆ ಶಿಕ್ಷೆ, ಈ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಬೇಕು. ಈಗ ರಾಜಕೀಯ ಕೂಡ ಎಂಟ್ರಿ ಆಗಿರೋದ್ರಿಂದಾಗಿ ನಿಜಕ್ಕೂ ಕೂಡ ಇದು ಎತ್ತ ಕಡೆ ಸಾಗುತ್ತೆ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ SR ವಿಶ್ವನಾಥ್ ಅವರು, DK ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಮಾತಾಡಿದ್ದಾರೆ. ಬನ್ನಿ ನೋಡೋಣ. ನಾವು ಧರ್ಮಸ್ಥಳ ಜೊತೆಯಲ್ಲಿದ್ದೀವಿ, ಇದು ದೊಡ್ಡ ಷಡ್ಯಂತ್ರ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕೊನೆಗಾದರೂ ಕೂಡ ಅವರು ಅದನ್ನು ಮಾತನ್ನು ಹೇಳಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಅಲ್ಲ, ಈಗ ಅವನು ಹೇಳಿದ ಮಾತನ್ನೆಲ್ಲ ಕೇಳ್ಕೊಂಡು ಹೋದರೆ ಇಡೀ ಧರ್ಮಸ್ಥಳನೇ ಅಗಿಬೇಕು. ನೆಕ್ಸ್ಟ್ ಅವ್ನು ಹೇಳಿರ್ತಕ್ಕಂಥದ್ದು ವಸತಿ ಗೃಹದ ಹತ್ರ ಐತೆ ಅಂತ ಹೇಳ್ತಾನೆ. ನಾಳೆ ಧರ್ಮಸ್ಥಳ ದೇವಸ್ಥಾನವನ್ನು ತೋರಿಸ್ತಾರೆ. ಇದು ಸರ್ಕಾರಕ್ಕೂ ಅರಿವಾಗಿದೆ ಮತ್ತು SIT ಅಧಿಕಾರಿಗಳು ಏನು ಕಡಿಮೆ ಇಲ್ಲ, ಅವರೆಲ್ಲ ಕೂಡ ದಕ್ಷವಾದಂಥ ಅಧಿಕಾರಿಗಳು. ಅವ್ರ ಹೆಸರೆಲ್ಲ ನನಗೆ ಗೊತ್ತು. ಅವ್ರಿಗೂ ಕೂಡ ಅರಿವಾಗಿರೋವಾಗ ಅವ್ನು ಹೇಳಿದ ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಈಗ ಉದಾಹರಣೆಗೆ ನಾವು ತಮಾಷೆಗಾದ್ರೂ
ವಿಧಾನಸೌಧ ಕಟ್ಟೋ ಸಂದರ್ಭದಲ್ಲಿ ಆ ಟೈಮಲ್ಲಿ ಯಾರನ್ನ ಕೊಂದಾಕ್ಬಿಟ್ಟು ಸ್ಪೀಕರ್ ಅವ್ರ ಚೇಂಬರ್ ಕೆಳಗಡೆ ಹೆಣ ಐತೆ ತೆಗೀರಿ ಅಂದರೆ ತೆಗಿಯೋಕ್ಕಾಗ್ತದ? ಹುಚ್ಚುಚ್ಚರಾಗಿ ಯಾರೋ ಮಾತು. ನಾವು ಮಂಪುರ ಪರೀಕ್ಷೆಗೂ ಕೂಡ ಆಗ್ರಹ ಮಾಡಿದ್ವಿ. ಈಗ ನಿಜ ತಾನೇ ಕೊಲೆ ಆಗಿರೋದು ಅವ್ನು ಗೊತ್ತು ತಾನೆ, ಮಂಪುರ ಪರೀಕ್ಷೆಗೆ ಅವ್ನು ಒಪ್ಕೊಳ್ಳಿ. ಇದ್ರ ಹಿಂದೆ ಏನೇನು ನಡೆದೈತೆ, ಇಲ್ಲ ಅವನೇನಾದರೂ ಮರೆತು ಇನ್ನೆಲ್ಲ ಹೆಣ ಉಣವರು. ಮಂಪುರ ಪರೀಕ್ಷೆ ಆದಮೇಲೆ ಅದಕ್ಕೊಂದು ಅಂತ್ಯ ಆಡಬೇಕು. ಅವನೇನಾದರೂ ಸುಳ್ಳು ಹೇಳಿದರೆ ಇಷ್ಟು ಜನ ಭಕ್ತರಿಗೆ ಘಾಸಿಯನ್ನು ಮಾಡಿದಂಥ, ಸರ್ಕಾರದ ಸಾರ್ವಜನಿಕರ ಹಣವನ್ನು ಪೋಲು ಮಾಡಿದಂಥ, ಸರ್ಕಾರದ ಪೊಲೀಸ್ ಇಲಾಖೆಯನ್ನು ದಿಕ್ಕು ತಪ್ಪಿಸಿದಂಥ, ಅದಕ್ಕೆ ಬೆಂಬಲವನ್ನು ಕೊಟ್ಟಂಥ ಎಲ್ಲರ ಮೇಲೆ ಕೂಡ ಕ್ರಮ ಆಗಬೇಕು. ಆ ಕ್ರಮ ಆಗೋವರೆಗೂ ನಾವೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇಡೀ ಈಗ ರಾಜ್ಯದಾದ್ಯಂತ ತಾವು ನೋಡಿದ್ದೀರಿ, ಎಲ್ಲ ಕಡೆ ಕೂಡ ಪ್ರತಿಭಟನೆಗಳು ಇವೆಲ್ಲ ಶುರುವಾಗಿದೆ, ದೊಡ್ಡ ಆಂದೋಲನವಾಗಿದೆ. ಇದಕ್ಕೆ ಅಂತ್ಯ ಆಡಬೇಕು ಅಂತಕ್ಕಂಥದ್ದು ನಮ್ಮ ಪಾರ್ಟಿಲೂ ಡಿಸ್ಕಷನ್ ಆಯಿತು. ನಮ್ಮ ಪಾರ್ಟಿಲೂ CM ಹೇಳಿದ್ದಾರೆ, ಪಾರ್ಟಿಯವ್ರಿಗೆ ನಾನು ಯಾವುದು ಅನ್ಯಾಯ ಬಿಡಲ್ಲ, ಕಾನೂನು ಪ್ರಕಾರ ಮಾಡ್ತೀನಿ. ಯಾರ್ಯಾರು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ. ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, CMನೇ ಕೊಲೆಗಾರ ಅಂತ ಹೇಳಿದ್ದಾರೆ. ಗೊತ್ತಿದೆಯಾ ನಿಮ್ಗದು? ನೀವು ಯಾರು ಅದನ್ನು ಹಾಕಿಲ್ಲ. ನೀವು ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ, ಇದಕ್ಕೆ ಅವನು CMನೇ ಕೊಲೆಗಾರ ಅಂತ ಹೇಳಿದ್ದಾನೆ. ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ. ಏನು ಬೇಕೋ ನಾವು ಕ್ರಮ. BJPಯವರು ಏನು ಮಾತಾಡಲಿಲ್ಲ, ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಯ್ತು. ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ BJPಯವರು, ಬೇರೆ ಏನಿಲ್ಲ. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ BJPಯವರು. ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊತ್ತು ಅವರು ಹಿಂದುತ್ವ ನಮ್ಮ ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ. ನಾನು ಇದರಲ್ಲಿ BJPಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು, ಬೇರೆ ಏನೂ ಇಲ್ಲ. ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ? ಫಸ್ಟ್ ಡೇ SIT ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಫಸ್ಟ್ ಡೇ ಅವನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇನ್ನು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ ಇವರು? ಒಬ್ಬರು ಮಾತಾಡಲಿಲ್ಲ. ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ. ರಾಜಕಾರಣ ಮಾಡೋಕ್ಕೆ ಧರ್ಮಸ್ಥಳ ಬೇಕು ಅವ್ರಿಗೆ. ನಮ್ಗೆ ರಾಜಕಾರಣ ಮಾಡ್ಲಿಕ್ಕೆ ಧರ್ಮಸ್ಥಳ ಬೇಡ. ನಮಗೆ ಅವ್ರ ಗೌರವನ ಅವ್ರು ಕಾಪಾಡಬೇಕಷ್ಟೇ. ಅವ್ರಿಗೆ ಯಾರಿಗೆ ಆಗಲಿ, ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿ ಅನ್ನೋದು ನಾವು. ಯಾಕೆಂದರೆ ಯಾರೋ ಪೊಲೀಸ್ ಸ್ಟೇಷನ್ ಬಂದು ಸುಳ್ಳು ಪಳ್ಳೋ ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟಿದ್ನ ಕೋರ್ಟ್ಗೆ ಹೋಗಿ ಕೊಟ್ಟಿದ್ನ ನೀವೇನಾದ್ರು ನಾವು ತನಿಖೆ ಮಾಡಲಿಲ್ಲ ಅಂತ, ಸರ್ಕಾರ ತನಿಖೆ ಮಾಡಲಿಲ್ಲ ಏನು ಹೇಳ್ತಿದ್ದೀವಿ? ಇವರು ಹೇಳ್ರಿ, ಕೋರ್ಟಲ್ಲಿ ಬಂದು 164 ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಲಿಲ್ಲ ಅಂತ ಅವರೇ ಹೇಳ್ತಿದ್ರು. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಅದು ಬಂದು ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಬೇಕು. ಬಟ್ ನೀವು DK ಶಿವಕುಮಾರ್ ಅವರಿಗೆ ನಮ್ಮ ಹಿಂದೂ ಧರ್ಮದ ಮೇಲೆ ಮತ್ತು ನಮ್ಮ ದೈವಗಳ ಮೇಲೆ, ವಿಶೇಷವಾಗಿ ಧರ್ಮಸ್ಥಳ ಮಂಜುನಾಥನ ಒಂದು ವಿಷಯದಲ್ಲಿ ಆಗಬೇಕು, ಅವರಿಗೆ ನಂಬಿಕೆ ಮತ್ತು ಒಂದು ವಿಶ್ವಾಸ ಇದೆ. ಹಾಗಾಗಿ ಅವರು ಕೂಡ ಭಾಳ ನೊಂದ್ಕೊಂಡೇ ನಿನ್ನೆ ಅಸೆಂಬ್ಲಿಯಲ್ಲಿ ಕೂಡ ಅವರು ಮಾತಾಡ್ತಾ ಇದ್ರು. ಹಾಗಾಗಿ ನನಗಂತ ಮಟ್ಟಿಗೆ ಸರ್ಕಾರ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿರೋ ಸಂದರ್ಭದಲ್ಲಿ ಭಗವಂತನ ಮುಂದೆ ಹೋಗಿ ನಾವು ಮೊಣಗಾಲ ಮೇಲೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆ ಕೇಳಿ, ಮಂಜುನಾಥ ನಾವು ಈ ತಪ್ಪೆಸಗಿದ್ದೀವಿ, ನಾವು ಇನ್ನು ಮುಂದೆ ಈ ರಾಜ್ಯಕ್ಕೆ ನಿನ್ನ ಆಶೀರ್ವಾದ ಇರಲಿ, ಸರ್ಕಾರಕ್ಕೂ ಆಶೀರ್ವಾದ ಇರಲಿ, ಜನರಿಗೆ ಒಳ್ಳೆ ಕೆಲಸ ಮಾಡೋದಕ್ಕಂತೇಳಿ ಅವ್ರು ಏನಾದರೂ ಬೇಡ್ಕೊಂಡ್ರೆ ಆ ಭಗವಂತನ ಕೃಪೆ ಇವ್ರ ಮೇಲೆ ಸಿಗುತ್ತೆ. ಇಲ್ಲ ಅಂತಂದರೆ ಆ ಮಂಜುನಾಥನ ಶಾಪನೇ ಇವ್ರನ್ನ ಸರ್ಕಾರದ ಬುಡಕ್ಕೆ ಬರುತ್ತೆ ಅಂತ ನಾನು ಹೇಳ್ತೇನೆ. ಅನ್ಯ ಮತಸ್ಥರು ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಒಂದು ಅನ್ಯ ಕೋಮಿಗೆ ಸಂಬಂಧಪಟ್ಟಿರುವಂಥ ಒಬ್ಬ, ನಾನು ನೇರವಾಗಿ ಹೇಳ್ಬೇಕಂದ್ರೆ ಒಬ್ಬ ಮುಸ್ಲಿಂ ಯುವಕ ಸಮೀರ್ ಅಂತೇಳಿ, ಇವತ್ತು ಅವನು ಒಂದು ಗೊಂದಲ ಸೃಷ್ಟಿ ಮಾಡಿರೋಂಥ ಒಂದು ವಿಚಾರ. ಅದಕ್ಕೆ ಬೇರೆ ಕೆಲವೊಬ್ಬರೆಲ್ಲರೂ ಕೂಡ ಜೊತೆಗೂಡಿ ಇವತ್ತು ಏನು ಆ ಒಂದು ಮುಸ್ಕುದಾರಿ ಅಂತೇಳಿ ಒಂದು ನಾಟಕ ಶುರು ಮಾಡಿ ಎಷ್ಟು ಗುಂಡಿಗಳು ತೋಡಿದ್ರು ಕೂಡ ಅಲ್ಲಿ ಎಲ್ಲಿ ಕೂಡ ಏನೂ ಸಿಗದೇ ಇರುವಂಥ ಒಂದು ಸ್ಥಿತಿ. ಮತ್ತು ಆ ಬಾಹುಬಲಿ ಬೆಟ್ಟದ ತಪ್ಪಲಿಗೆ ಇವತ್ತು ಇವ್ರೇನು ಕೈ ಹಾಕಿದಾರಲ್ಲ, ಈ ಸರ್ಕಾರ 100ಕ್ಕೆ 100 ಆ ಧರ್ಮಸ್ಥಳ ಮಂಜುನಾಥನ ಒಂದು ಶಾಪದಿಂದ ಸರ್ವನಾಶ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕಂತಂದರೆ ಇಷ್ಟು ಕಣ್ಣಲ್ಲಿ ನೀರು ಬರುತ್ತೆ ಅಂತಂದರೆ ನಾವೆಲ್ಲರೂ ಕೂಡ ತಂದೆ ತಾಯಿಂದ್ರೆಲ್ಲರೂ ಕೂಡ ಚಿಕ್ಕ ಮಕ್ಕಳಿದ್ದಾಗಲಿಂದ ಕೂಡ ನಾವೆಲ್ಲರೂ ಕೂಡ ನಾವು ಒಂದು ದೈವ, ಒಂದು ಧರ್ಮ ಮತ್ತು ಒಂದು ಮಾತು. ಇವತ್ತು ಯಾವುದೇ ಆಣೆ ಪ್ರಮಾಣಗಳು ಮಾಡಬೇಕಂದ್ರೂ ಕೂಡ ಸುಲಭವಾಗಿ ಯಾವ ದೇವರ ಮೇಲೆ ಬೇಕಾದರೂ ಕೂಡ ತಂದೆ ತಾಯಿಗಳ ಮೇಲೆ ಕೂಡ ಆಣೆ ಮಾಡೋದಕ್ಕೆ ಕೆಲವೊಂದು ಜನ ಹಿಂದೆ ಸರಿಯಲ್ಲ. ಆದರೆ ಇವತ್ತು ಆ ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಇಡಬೇಕು ಅಂತಂದರೆ ಹಿಂದೆ ಇಟ್ಟಾಗ್ತಾರೆ. ಅಂದರೆ ಆ ಸತ್ಯ ಧರ್ಮ ಅಲ್ಲಿ ಇರೋ ಕಾರಣನೇ ಇವತ್ತು ಆ ಒಂದು ಅಪಾರ ನಂಬಿಕೆ ಭಗವಂತನ ಮೇಲೆ ಇರೋ ಕಾರಣ ಒಂದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ದೇವಾಲಯಗಳ ಮೇಲೆ ಒಂದು ಗೂಬೆ ಕೂರಿಸಿ ಒಂದು ಅಪಪ್ರಚಾರ ಮಾಡಬೇಕು ಅಂತೇಳಿ, ಯಾವ ರೀತಿ ತಿರುಪತಿ ಅಥವಾ ಶಬರಿಮಲೆಯಿಂದ ಹಿಡಿದು
ಇವತ್ತು ಧರ್ಮಸ್ಥಳಕ್ಕೆ ಕೈ ಹಾಕಿದ್ದಾರೆ. ಅವರೆಲ್ರಿಗೂ ಕೂಡ ಧರ್ಮಸ್ಥಳ ಮಂಜುನಾಥನ ಶಾಪ ತಟ್ಟುತ್ತೆ. ಮತ್ತು ಸರ್ಕಾರ ಇವತ್ತು ಗೃಹ ಮಂತ್ರಿಗಳು ಭಾಳ ಸುನಾಯಾಸವಾಗಿ ಆ ಅಪವಾದ ಧರ್ಮಸ್ಥಳದ ಮೇಲೆಯಿಂದ ತಪ್ಪಿಸೋದಕ್ಕೆ ಇವತ್ತು ನಾವು SIT ರಚನೆ ಮಾಡಿದ್ದೀವಿ ಅಂತೇಳಿ ಅವರೇನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಗೃಹ ಮಂತ್ರಿಗಳು ಹೋಗ್ತಾ ಇದ್ದಾರೆ. ಅದು ಕೂಡ ತುಂಬ ಧರ್ಮಸ್ಥಳದ ವಿಚಾರವಾಗಿ ಈಗ BJP ಕಾಂಗ್ರೆಸ್ ಎಲ್ಲ ನಾಯಕರು ಮಾತಾಡ್ತಾ ಇದ್ದಾರೆ. ಬಟ್ ಕೆಲವೊಂದು ಸ್ಟೇಟ್ಮೆಂಟ್ಗಳಲ್ಲಿ ಗೊಂದಲ ಅಂತೂ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಸರ್ಕಾರದ ನೀತಿ ನಿಯಮಗಳನ್ನು BJPಯವರು ಸ್ವಾಗತಿಸ್ತಿದ್ದಾರೆ, ಮಗದೊಂದು ಕಡೆ ಷಡ್ಯಂತ್ರ ಅಂತಿದ್ದಾರೆ, ಇತ್ತ ಕಡೆ ಕ್ಷಮೆ ಕೇಳಿಲ್ಲ ಅಂದರೆ ಸರ್ಕಾರದ ಬುಡಕ್ಕೆ ಬರ್ತಾರೆ. ಹಾಗಾದರೆ ಸರ್ಕಾರ ಮಾಡಿದ್ದೇನು ತಪ್ಪು? ಈ ಥರದ ಪ್ರಶ್ನೆಗಳು ಉದ್ಭವಿಸುತ್ತೆ. ಹಾಗಾಗಿ ವಕ್ತಾರ ಹತ್ರನೇ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ಇನ್ನು ರಾಜಕೀಯ ಚಿಂತಕರಾಗಿರುವಂಥ ಶಶಿಕಾಂತ್ ಯಡ್ರಾಳಿ ಅವರಿದ್ದಾರೆ. ನಮಸ್ಕಾರ. JDS ವಕ್ತಾರಾಗಿರುವಂತಹ ರಿಷಿಕ್ ಭೀಮನ್ಗೌಡ ಅವರಿದ್ದಾರೆ. ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂತಹ ಅರುಣ್ ಜಿ ಸೇಠ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಅರುಣ್ ಅವರೇ. ಹಾಗೇ ಸಂಪರ್ಕದಲ್ಲಿ ಮಾತಾಡ್ತೀನಿ. ದರ್ಶನ್ ಅವರೇ, SR ವಿಶ್ವನಾಥ್ ಅವ್ರು ಮಾತಾಡಿದ್ದು ನೀವು ಗಮನಿಸಿದ್ರಿ. ನಿಮ್ಮ ನಿರ್ಧಾರವನ್ನು ಅವ್ರು ಸ್ವಾಗತಿಸಿದ್ದಾರೆ. SIT ಸ್ವಾಗತ ಅಂತಾರೆ, ಸರ್ಕಾರಕ್ಕೆ ಆಗ್ತಿರುವಂಥ ಷಡ್ಯಂತ್ರದ ಅರಿವಾಗಿದೆ ಅಂತ ಹೇಳ್ತಾರೆ, ಮತ್ತು ಷಡ್ಯಂತ್ರ ಅಂತಾರೆ. ಹಾಗಾದ್ರೆ ಯಾರು ಮಾಡಿರೋದು ಅನ್ನೋ ಪ್ರಶ್ನೆ. ಜನಾರ್ದನ್ ರೆಡ್ಡಿಯವರು ಸರ್ಕಾರ ತಪ್ಪು ಮಾಡಿದೆ, ಕ್ಷಮೆ ಕೇಳಿಲ್ಲ ಮಂಜುನಾಥಂದು ಅಂತ ಹೇಳಿದ್ರೆ ಸರ್ಕಾರವೇ ಪತನ ಆಗುತ್ತೆ, ಅವ್ರ ಬುಡಕ್ಕೆ ಬರುತ್ತೆ. ಹೆಂಗೆ ಇದನ್ನು ಅರ್ಥ ಮಾಡ್ಕೋಬೇಕು? ಒಟ್ಟಾರೆ BJPಯವರ ಹೇಳಿಕೆಗಳು, ನಡೆನುಡಿಗಳು ಎಡಬಿಡಂಗಿ ಥರ ಆಗಿರೋದ್ರಲ್ಲಿ ಎರಡು ಮಾತಿಲ್ಲ. ಒಂದು ಕಡೆ ಸರ್ಕಾರದ ನಿರ್ಧಾರವನ್ನ ಸ್ವಾಗತ ಮಾಡ್ತೀವಿ ಅಂತ ಇದ್ದಾರೆ, ಇನ್ನೊಂದು ಕಡೆ ಷಡ್ಯಂತ್ರ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ದೇ ಶುಡ್ ಸ್ಟಿಕ್ ಆನ್ ವಿತ್ ಒನ್ ವರ್ಡ್. ಏನು ನೀವು ಮಾಡಿರೋದು ಸರಿ, ಮುಂದುವರಿಸಿ ಅನ್ಬೇಕು, ಇಲ್ಲ ಸುಮ್ಮನಿರ್ಬೇಕು. ಅದ್ರ ಜೊತೆಗೆ ಇವತ್ತು ಧರ್ಮಸ್ಥಳ ಯಾತ್ರೆ ಮಾಡ್ತಾ ಇದ್ದಾರೆ, ಅದು ಸ್ವಾಗತ. ದೇವರಿಗೆ ಯಾರು ಯಾವ ಪಕ್ಷದವರು ಯಾರು ಬೇಕಿರೋ ದೇವಸ್ಥಾನಕ್ಕೆ ಹೋಗ್ಬೋದು, ಮುಕ್ತ ಅವಕಾಶ ಇದೆ. ಆದರೆ ನಿಮ್ಮ ಹೇಳಿಕೆಗಳು ಯಾವ ಥರ ಇದೆ ಅನ್ನುವಂಥದ್ದು. ಅವ್ರು ಯಾರೋ ಏನೋ ಮಾತಾಡಿದ್ರು ಅಂತ ಸೆಷನ್ಲಿ ಜೀವ ಬೆದರಿಕೆ ಹಾಕ್ತಾರೆ. ಯಾರು? SR ವಿಶ್ವನಾಥ್ ಅವರು ನಾನೇ ಹೋಗಿ ನುಗ್ಗು ಹೊಡಿತೀನಿ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಾರೆ. ನಾನೇ ಮಾಡ್ತೀನಿ. ಆಮೇಲೆ ಅವರೇ ಹೇಳ್ತಾರೆ, ಅಯ್ಯೋ ನಾನು ಮಾಡ್ಬಿಟ್ರೆ ನನ್ನ ಏನ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಇದು SR ವಿಶ್ವನಾಥ್ ಅವರ ಕತೆ. ಇನ್ನ ಜನಾರ್ದನ ರೆಡ್ಡಿ ಅವರು ಶಾಪ, ದೇವರ ಶಾಪ ಅಂದ್ರು. ಅವರು ಸುಗ್ಲಮ್ಮ ದೇವಿ ದೇವಸ್ಥಾನನ ತನ್ನ ಸ್ವಾರ್ಥಕ್ಕೆ ನಮ್ಮ ಕರ್ನಾಟಕದ ಭೂಮಿಯನ್ನು ನುಂಗೋ ಸ್ವಾರ್ಥಕ್ಕೆ ಆ ದೇವಸ್ಥಾನನ ಒಡೆದಾಕಿ ಆ ಶಾಪ ನೀಟಾಗಿ ತಟ್ಟಿದ್ರಿಂದ ಅವರು ಜೈಲು ಸೇರಿದ್ರಲ್ವಾ, ಆ ಪಶ್ಚಾತ್ತಾಪದ ನುಡಿಗಳನ್ನ ಅವ್ರಿಗೆ ಹೇಳ್ಕೊಳ್ತಿರ್ಬೋದು ಹೊರತು ಸರ್ಕಾರ ಆ ಶ್ರೀ ಕ್ಷೇತ್ರದ ಮೇಲೆ ವಿಶೇಷವಾದಂಥ ಗೌರವವನ್ನು ಇಟ್ಕೊಂಡಿದೆ. ನಿಮಗೆ ಚಿಕ್ಕ ಉದಾಹರಣೆ ಕೊಡೋದಕ್ಕೆ, ಇವತ್ತು ಮಾನ್ಯ ಶ್ರೀ ವೀರೇಂದ್ರ ಹೆಗ್ಡೆ ಅವರು BJPಯಿಂದ ರಾಜ್ಯಸಭಾ ಸದಸ್ಯರು. ಆದ್ರೆ ಅವರು ರಾಜ್ಯಸಭಾ ಸದಸ್ಯರ ಅಂತ ಘೋಷಣೆ ಆಗ ಕೂಡಲೇ ಮಾನ್ಯ DK ಶಿವಕುಮಾರ್ ಅವರು ಶ್ರೀ ವೀರೇಂದ್ರ ಹೆಗ್ಡೆ ಅವರ ನಿವಾಸಕ್ಕೆ ಹೋಗಿ BJP ನಾಯಕರೇ ಬಂದಿರಲಿಲ್ಲ. ಅದಕ್ಕೂ ಮೊದಲು ಯಾಕೆಂತಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಅವ್ರ ಮೇಲೆ ವಿಶೇಷವಾದಂಥ ಗೌರವವನ್ನು ಪ್ರತಿಯೊಬ್ಬರು ಪ್ರತಿನಿಧಿಗಳು ಇಟ್ಕೊಂಡಿದ್ದಾರೆ. ಈಗ ಅಂಥ ಒಂದು ಗಂಭೀರ ಆರೋಪ ಬಂದಾಗ ಯಾರೋ ಮುಸುಕುದಾರಿ ಬರ್ತಾನೆ ಬಂದ್ಬಿಟ್ಟು ಹಿಂಗೆ ಇಂಥವ್ರ ಇನ್ಸ್ಟ್ರಕ್ಷನ್ ಮೇಲೆ ನಾನು ಶವಗಳನ್ನು ಹೂತಿಟ್ಟೆ ಅನ್ನುವಂತಹ ನಿರ್ಧಾರಕ್ಕೆ ಬಂದಾಗ ಒಂಥರ ಅಡ್ಕತ್ತಲ್ಲಿ ಸಿಕ್ಕಾಕೊಂಡಾಗಲ್ವ ಸರ್ಕಾರ? ಮೇಡಮ್, ಈಗ ಒಬ್ಬ ಮುಸುಕುದಾರಿ ಅನ್ನೋನು ಅವನೇನು ಕಾಂಗ್ರೆಸ್ ಪಕ್ಷದವನ ಅಲ್ಲ. ಹಿಮ್ಸೆಲ್ಫ್ ಈಸ್ ಕ್ಲೈಮಿಂಗ್ ದಟ್ ನಾನು ಅಲ್ಲಿ ಇದ್ರಲ್ಲಿ ಧರ್ಮಸ್ಥಳದಲ್ಲಿ ಸೇವೆ ಮಾಡಿದ್ದೆ ಅಂತ ಒಂದು. ಇನ್ನೊಂದು, ಈ ಹೋರಾಟದ ಧ್ವನಿಯನ್ನ ಎತ್ತಿರ್ತಕ್ಕಂಥ ಇಬ್ಬರು, ಗಿರೀಶ್ ಮೆಟ್ಟಣ್ಣನವರು BJPಯ ಸದಸ್ಯ, BJPಯ ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿದಾತ ಅನ್ನುವಂಥದ್ದನ್ನ ಮರಿಬಾರ್ದು. ಇನ್ನೊಬ್ರು ಮಹೇಶ್ ತಿಮರೋಡಿ ಅನ್ನೋರ ನಿವಾಸದಲ್ಲಿ ಪ್ರತಿದಿನ ಸದಾ ವತ್ಸಲೆ ಅಂತ ಈ ಥರ ಏನೋ ಕೈ ಇಟ್ಕೊಂಬಿಟ್ಟು ನಾನು ನೋಡಿದೆ. ಈ ರೀತಿಯಂಥ ಆ ಹಾಡುಗಳನ್ನ ಹೇಳೋರು ಯಾರು? RSS BJP ಸಂಬಂಧಪಟ್ಟವರು. ಸೊ ಇವಾಗ ಈ ಆರೋಪ ಹುಟ್ಟಾಕಿದ್ದೆ ಅವ್ರುಗಳು. ಇದು ಒಂದು ಕಡೆ. ಇನ್ನೊಂದು, ಈ ಒಂದು ಸೌಜನ್ಯ ಅನ್ನುವಂಥ ಕೇಸ್ ವಿಚಾರದಲ್ಲಿ ಅವತ್ತು ಆಳ್ವಿಕೆನಲ್ಲಿದ್ದ ಸರ್ಕಾರ BJP, ಇದೇ ಆರ್ ಅಶೋಕ್ ಅವರು ಗೃಹ ಸಚಿವರು. ಇವತ್ತು ಆ ಒಬ್ಬ ಸಂತೋಷ್ ರಾವ್ ಅನ್ನೋನ ಬಂಧನ ಮಾಡಿದ್ರು. ಇವತ್ತು ಸಂತೋಷ್ ರಾವ್ ಯಾವುದೇ ಅಪರಾಧ ಮಾಡಿಲ್ಲ ಅಂತ ಕೇಸ್ ಖುಲಾಸೆ ಆಯಿತು. ಅಂದ್ರೆ ನೀವು ಅಂದು ನಡೆಸಿದಂತಹ ತನಿಖೆ ಒಬ್ಬ ಅಮಾಯಕ ನೀವು ಬಲಿ ಕೊಟ್ರಿ ಅನ್ನುವಂತಹ ವಿಚಾರ. ಯಾಕೆಂದ್ರೆ ಕೋರ್ಟಿಂದ ಅವನು ತೀರ್ಪು ಬಂದು ಹೊರಗಡೆ ಬರ್ತಾನೆ, ನಿರ್ದೋಷಿ ಅಂತ ಘೋಷಣೆ ಆಗ್ತದೆ. ಅಂದ್ರೆ ನಿಮ್ಮ ತನಿಖಾ ಗುಣಮಟ್ಟ, ಈ ಒಂದು ಅಪವಿತ್ರವಾದಂತಹ ವಾದಗಳು ಇವತ್ತು ಬರೋದಕ್ಕೆ ನಿಮ್ಮ ಆ ಸರ್ಕಾರದ ನಡೆಯೇ ಕಾರಣ ಹೊರತು ಕಾಂಗ್ರೆಸ್ಸಿಗೆ ಅದಕ್ಕೂ ಸಂಬಂಧ ಇಲ್ಲ. ಕಾಂಗ್ರೆಸ್ನವರು ಮುಕ್ತವಾಗಿ ಬಿಟ್ಟಿದ್ರಲ್ವಾ. ಆಮೇಲೆ ಇವತ್ತು ಅನೇಕ ಜನರು ಬಂದು ಅನೇಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಕೆಲವರು ಆ ಬಾಯಿದೆ ಅಂತೇಳಿ ಮಿತಿಮೀರಿದ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದ್ರೆ ಖಂಡಿತವಾಗ್ಲೂ ಯಾರಿಗೆ ಯಾವ ಸಂದರ್ಭದಲ್ಲಿ ಉತ್ತರ ಕೊಡಬೇಕು ಅನ್ನುವಂಥ ವಿಚಾರವನ್ನ ಖಂಡಿತ ಸರ್ಕಾರ ಮಾಡ್ತದೆ. ಮತ್ತೊಂದು ಮೇಡಮ್,
ನಮ್ಮ ಶಕ್ತಿ ಅದು ಮಹಿಳೆಯರಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡಿದಾಗ ಮಾನ್ಯ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಸರ್ಕಾರಕ್ಕೊಂದು ಪತ್ರ ಬರೀತಾರೆ. ನೀವು ಮಾಡಿರ್ತಕ್ಕಂಥ ಈ ಒಂದು ಯೋಜನೆಯಿಂದ ನಮ್ಮ ಕ್ಷೇತ್ರಕ್ಕೆ ಜನಸಾಗರ ಹರಿದು ಬರ್ತಾ ಇದೆ, ನಮ್ಮ ದೇವಸ್ಥಾನದ ಆದಾಯವೂ ಏರಿಕೆ ಆಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ನಮ್ಮ ಸರ್ಕಾರದ ಒಂದು ಯೋಜನೆಯಿಂದ ಆ ಕ್ಷೇತ್ರಕ್ಕೂ ಎಷ್ಟು ಉಪಯೋಗ ಆಗಿತ್ತು, ನಾವು ಆ ಕ್ಷೇತ್ರದ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಭಕ್ತಿ ಎಂಥದ್ದು ಅನ್ನುವಂಥದ್ದು ಜಗತ್ತಿಗೆ ನಾವು ಲೇಪನ ಮಾಡಿ ಹೇಳಬೇಕಾಗಿಲ್ಲ. ನಾವು ಮಾತಾಡಲ್ಲ, ಮಾಡಿ ತೋರಿಸ್ತೀವಿ. ನಾವು ವಾಟ್ ಈಗ ಒಂದು ವಿಷಯ ಆಗ್ತಾ ಇದೆ, ಮತ್ತೆ ಅವ್ನು ತೋರಿಸ್ತಿರೋ ಜಾಗದಲ್ಲಿ ಏನೂ ಸಿಗ್ತಿಲ್ಲ, ಎರಡನ್ನೂ ವಿಚಾರ ಮಾಡ್ಬೇಕಾಗ್ತದೆ. ಹಂಗಂತ ಪೊಲೀಸ್ನವ್ರು ಸುಮ್ಮನೆ ಬಿಡಲ್ಲ, ಖಂಡಿತ ಹೊರಗಡೆ ಬರ್ತದೆ. ಮತ್ತೆ ಒಂದು ಮಗು ಹುಟ್ಟಕ್ಕೆ 9 ತಿಂಗಳು ಬೇಕು ಮೇಡಮ್, ಆ ಹುಟ್ಟಿದ್ಮೇಲೆ ನಾಮಕರಣ ಮಾಡಿ. ನಿಮಗೆ ಯಾಕೆ ಇಷ್ಟು ಬೇಕು ಒಂದು ಆತ್ರ, ಇಷ್ಟು ತರಾತುರಿ ಯಾಕಿದೆ? ಅಲ್ಲ ಬರ್ಲಿ, ಬಂದ ಮೇಲೆ ಅದ್ರ ಮೇಲೆ ಚರ್ಚೆಗಳಾಗ್ಲಿ. ಅನಾವಶ್ಯಕ ಈಗ ಸೆಷನ್ ಡಿಸ್ಕಷನ್ ಮಾಡೋದಕ್ಕೆ ನಿಮ್ಮ ಕ್ಷೇತ್ರಗಳದ್ದು, ನಿಮ್ಗೆ ವೋಟ್ ಹಾಕಿರೋದು ಅನೇಕ ವಿಚಾರಗಳಿದ್ದಾವೆ, ಅಭಿವೃದ್ಧಿ ವಿಚಾರಗಳಿದ್ದಾವೆ. ನೀವು ಬರೀ ಒಂದು ವಿಚಾರವನ್ನ, ಈಗ ಚಿಕ್ಕ ಉದಾಹರಣೆ ಕೊಟ್ಬಿಡ್ತೀನಿ ಮೇಡಮ್. ಈದ್ಗಾದಲ್ಲಿ ಇವರು ಧ್ವಜಾರೋಹಣ ಮಾಡಕ್ ಹೋದ್ರು, ಆದ್ರೆ RSS ಕಚೇರಿಲೇ ಇವರು 2003 ತನಕ ಧ್ವಜ ಹಾರಿಸ್ಲಿಲ್ಲಲ್ಲ. ಇವ್ರಿಗೆ ಯಾವ ನೈತಿಕತೆ ಇತ್ತು? ಫಸ್ಟ್ ನಿನ್ನ ಮನೆ ಮೇಲೆ ಹಾರಿಸು, ಆಮೇಲೆ ನೀವು ಬೇರೆ ಕಡೆ ಬಂದು ಎಲ್ಲೆಲ್ಲಿ ಪ್ರಕ್ಷುಬ್ಧತೆ ವಾತಾವರಣ. ಇವತ್ತೇನಾದ್ರೂ ಧರ್ಮಸ್ಥಳ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡುವಂತ ಕೆಲಸ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ಈ ಬಿಜೆಪಿ ನಾಯಕರು. ರೈಟ್. ಅರುಣ್ ಅವರೇ, ನೀವು ಮಾತಾಡ್ಬೇಕೀಗ. ಯಾವ ಕಾರಣಕ್ಕೆ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದೀರಿ? ಷಡ್ಯಂತ್ರ ಅನ್ನುವಂಥ ಪದಪ್ರಯೋಗ ಆಗ್ತಾ ಇದೆ ಬಿಜೆಪಿ ಹಲವು ನಾಯಕರ ಕಡೆಯಿಂದ. ಯಾವ ಷಡ್ಯಂತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ? ನಿಮ್ಮ ಆಡಿಯೋ ನಮಗೆ ಕೇಳಿಸ್ತಾ ಇಲ್ಲ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಎಸ್, ಕೇಳಿಸ್ತಾ ಇದೆಯಾ ಈಗ? ಎಸ್, ಕಂಟಿನ್ಯೂ. ಎಸ್, ದರ್ಶನ್ ಅವರು ಈಗ ಮಾತನಾಡ್ತಾ ಎಡಬಡಂಗಿ ಅಂತ ಹೇಳಿದ್ರು. ಆದ್ರೆ ಇವರ ಸಚಿವರೇ ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ನಮ್ಮ ಕಡೆಗೆ ಮಂಗಳೂರಿನ ಉಸ್ತುವಾರಿ ಸಚಿವರು, ಅವರೇ ಹೇಳಿದ್ರು ಈ ಎಡಬಿಡಂಗಿಗಳೇ ಫೋರ್ಸ್ ಮಾಡಿಕೊಂಡು ಈ ತನಿಖೆ ಆಗುವಂತೆ ನೋಡಿಕೊಳ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದು ಮಾಧ್ಯಮಗಳಲ್ಲಿ ಬಂದಿದೆ. ಇದನ್ನು ಅವರು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಇದು ಎಡಬಿಡಂಗಿಗಳ ಒಂದು ಹಿಂದೆ ಅವರ ಒಂದು ಹುನ್ನಾರ, ಪಿತೂರಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ನಮಗೆ ನ್ಯಾಯಶಾಸ್ತ್ರದ ಮೇಲೆ ಮತ್ತು ನ್ಯಾಯಾಂಗ ಮತ್ತು SITಗಳನ್ನು ಏನ್ ಮಾಡ್ತೀವಿ, ಸಂವಿಧಾನ, ಅದರ ಮೇಲೆ ನಮಗೆ ಭದ್ರವಾಗಿರತಕ್ಕಂಥ ಒಂದು ವಿಶ್ವಾಸ ಇರೋದ್ರಿಂದ ಮಾಡ್ಲಿ. SITಗೆ ನಾವು ಸ್ವಾಗತ ಮಾಡಿದ್ವಿ. ಖಂಡಿತವಾಗಿ ಇದು ಒಂದು ಉತ್ತಮವಾಗಿರತಕ್ಕಂತಹ ನಡೆ ಆಯ್ತು, ನಾವೇ ಹೇಳಿದ್ವಿ, ಸ್ವಾಗತ ಮಾಡಿದ್ವಿ. ಆದ್ರೆ ಈ ಏನು SITಯ ತನಿಖೆ ಇದೆ, ಅದರ ಹೆಸರಿನಲ್ಲಿ ಧರ್ಮಸ್ಥಳ ಕ್ಷೇತ್ರವನ್ನು ಪರೋಕ್ಷವಾಗಿ ಯಾವ ರೀತಿಯಲ್ಲಿ ಅವಮಾನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ದರ್ಶನ್ ಅವರು ಹೇಳಲಿಕ್ಕೆ, ಯಾರು ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ ಅದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮೀಡಿಯಾಗಳಲ್ಲಿ ನೀವು ಧರ್ಮಸ್ಥಳವನ್ನು ಯಾವ ರೀತಿಯಾಗಿ ಅವಮಾನ ಮಾಡ್ತಿದ್ದಾರೆ ಅದನ್ನು ತಹಬದಿಗೆ ತರತಕ್ಕಂತಹ ಕರ್ತವ್ಯ ಇರುವಂತದ್ದು ಇದೇ. ದರ್ಶನ್ ಅವರು ಏನು ಯಾವ ಸರ್ಕಾರ ಇವರದಿದೆ, ಇವರ ಕೈಯಲ್ಲಿರುವಂತದ್ದು. ಹೇಗೆ ಮಾಡಿದ್ರು, ನಮ್ಮ ಮಂಗಳೂರಿನಲ್ಲೇ ಮರ್ಡರ್ ನಡೆದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳು ಬರ್ತಿತ್ತು, ಅವರನ್ನು ಹುಡುಕಿ 50 ಜನರನ್ನು ಹುಡುಕಿದ್ದು, 50 ಜನರನ್ನು ನಮ್ಮ ಸಂಘದ ಕಾರ್ಯಕರ್ತರು ಅಥವಾ ಹಿಂದೂ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಹುಡುಕಿ ಅವರನ್ನು ಜೈಲಿಗೆ ಹಾಕಿದ್ರು. ಸ್ಟೂಮೋಟೋ ಕೇಸ್ ದಾಖಲೆ ಮಾಡಿದ್ರು. ಮಾಡಿಕೊಳ್ಳಿ, ತನಿಖೆ ಮಾಡಿ, ಅಡ್ಡಿ ಇಲ್ಲ. ಆದ್ರೆ ಧರ್ಮಸ್ಥಳದ ವಿಚಾರ ಬಂದಾಗ ಆ ಸಂವೇದನೆ ಯಾಕೆ ಸತ್ತು ಹೋಯ್ತು ಕೇಳುದು ಏನೋ, ಯಾಕೆ ಸತ್ತೋಯ್ತು? ಇವಾಗ ಈ ಅನಾಮಿಕ ಮುಸುಕುದಾರಿಗೆ ಸಿಕ್ಕಿರ್ತಕ್ಕಂಥ ರಾಜಾತಿಥ್ಯ ಒಂದು ಕಂಪ್ಲೇಂಟ್ಗೆ ಕೊಡ್ತಾ ಇರ್ತಕ್ಕಂಥದ್ದು. ನಾವು ಅಂದ್ಕೊಂಡಿದ್ವಿ ಈ ಪೊಲೀಸರು ಅಥವಾ ಈ ತನಿಖೆ ಮಾಡತಕ್ಕಂಥವರು ಇವರನ್ನ ಅರೆಸ್ಟ್ ಮಾಡಿಕೊಂಡು, ಯಾಕಂತ ಹೇಳಿದ್ರೆ ಅವನೇ ಹೇಳಿದಂತೆ ಇಷ್ಟು ಹೆಣಗಳನ್ನು ನಾನು ಹೂತು ಹಾಕಿದ್ದೇನೆ, ಅಪರಾಧಿ ಅಂತ ಅಂದುಕೊಂಡಿದ್ವಿ. ಆದ್ರೆ ಹಾಗೆ ಆಗಲಿಲ್ಲ. ಮುಸುಕನ್ನು ತೆಗೆಯುವಂಥದ್ದು ಬೇಡ, ಆದರೆ ಅವನಿಗೆ 8 ಗಂಟೆ ಕೆಲಸ ಅಂತೆ, ತದನಂತರ ಅವನನ್ನು ಬಿಡುಗಡೆ ಅಂತೆ, ಮತ್ತೆ ಪುನಃ ಕರೆಯೋದಂತೆ. ಈ ರೀತಿಯಲ್ಲೇ ಅವನನ್ನು ರಾಜಾತಿಥ್ಯನಾಗಿ ನೋಡ್ಕೊಳ್ತಾರೆ. ಮತ್ತೆ 13 ಕಡೆಗಳಲ್ಲಿ ಆಗಿದ್ರು. ಒಬ್ಬ ಸಾಮಾನ್ಯ ಜ್ಞಾನ ಇರತಕ್ಕಂಥವ ಯಾವ ರೀತಿಯಾಗಿ ಇದನ್ನು ತನಿಖೆ ನಡೀತಾ ಇದೆ, ಅದರ ಮಧ್ಯಂತರ ವರದಿಯನ್ನು ಸರ್ಕಾರ ತೆಗೆದುಕೊಂಡು ಹೇಳಬೇಕಿತ್ತು. ಏನು ಪ್ರಗತಿಯಾಗಿದೆ, ನಾವು ಏನು ಅಗಿದಿದ್ದೀವಿ, ಏನ್ ಕೆರೆದಿದ್ದೀವಿ ಅನ್ನುವಂಥದ್ದನ್ನು
ಸರ್ಕಾರ ಕೊಡ್ಬೇಕಾಗಿತ್ತು, ಬಿಜೆಪಿ ಹೇಳುವುದಲ್ಲ. ಆವಾಗ ಗೊತ್ತಾಗ್ತಿತ್ತು ಧರ್ಮಸ್ಥಳದ ಬಗ್ಗೆ ಇವರ ಇರತಕ್ಕಂತ ನಂಬಿಕೆಯೋ ಅಥವಾ ಧರ್ಮಸ್ಥಳವನ್ನು ಅವಮಾನ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ತು ಅನ್ನತಕ್ಕಂಥ ಒಂದು ಅವಕಾಶ. ಅರುಣ್ ಅವ್ರೆ, ಇದು ಹೆಂಗಾಯ್ತು ಗೊತ್ತಾ? ತಪ್ಪು ತಿಳ್ಕೊಬೇಡಿ ಅರುಣ್ ಅವರೇ, ಗಿಡನೇ ನೆಟ್ಟಿಲ್ಲ, ನೀವಾಗಲೇ ಫಲ ಕೇಳ್ತಾ ಇದ್ದೀರಿ. ಗಿಡನೇ ನೆಟ್ಟಿಲ್ಲ, ಆಗಲೇ ಫಲ ಕೇಳ್ತಾ ಇದ್ದೀರಿ ನೀವು. 13 ಪಾಯಿಂಟ್ ಆತ ತೋರಿಸ್ದ ಅಲ್ವಾ? 13 ಪಾಯಿಂಟ್ ಡಿಗ್ಗಾದ್ಮೇಲೆ ನೀವು ಈ ಪ್ರಶ್ನೆ ಕೇಳಿದ್ರೆ ವಿಚ್ ಇಸ್ ವ್ಯಾಲಿಡ್, ಇನ್ವ್ಯಾಲಿಡ್ ಆಗುತ್ತೆ. ಇದನ್ನು ಕೂಡ ಜನ ಗಮನಿಸ್ತಾರೆ ಅರುಣ್ ಅವರೇ. ಸ್ವಲ್ಪ ಟೆಕ್ನಿಕಲಿ ನೀವು ಮಾತಾಡ್ಬೇಕು. ಮರದಲ್ಲಿ ಅಲ್ಲ, ಇವರು ಹುಣಸೆ ಮರದಲ್ಲಿ ಮಾವಿನ ಹಣ್ಣು ಕೀಳಬೇಕು ಅನ್ನತಕ್ಕಂಥದ್ರಲ್ಲಿ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವರ ನೇರ ದೃಷ್ಟಿ ಇರುವಂತದ್ದು ಧರ್ಮಸ್ಥಳ. ಅದಕ್ಕೆ ಒಂದು ಸಹಕಾರಿಯಾಗಿ ಸಿಕ್ಕಿರತಕ್ಕಂಥದ್ದು ಈ ವಿಚಾರ. ಅದನ್ನು ಹೆಂಗಾದ್ರೂ ಮಾಡಿಕೊಂಡು ಇದನ್ನು ಉಪಯೋಗಿಸಬೇಕು. ಸುರೇಶ್ ಕುಮಾರ್ ಕೂಡ ಹೇಳಿದ್ರು. ಏನು ಲಾಭ? ಏನ್ ಲಾಭನ ಹೇಳ್ತೀನಿ. ಇದೊಂದು ಸುಳ್ಳು ನರೇಟಿವ್ ಸೃಷ್ಟಿ ಮಾಡಬೇಕು. ನಮ್ಗೆ ಗೊತ್ತೇ ಇಲ್ಲ ಪ್ರಾಕ್ಸಿ ವಾರ್ಗಳು ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ. ಈ ಹಿಂದೆ ನೇರವಾಗಿ ಈ ಗೌರಿ ಮೊಹಮ್ಮದ್ಗಳು ಮತ್ತು ಬರ್ತಿದ್ದ, ಈಗಲೂ ಅವರು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ, ಬಿಡಿ, ಅದು ಬೇರೆ ವಿಚಾರ. ಆದ್ರೆ ಇವಾಗ ಬೇರೆ ರೀತಿಯಲ್ಲಿ ಬರ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಜಾತ್ಯತೀತ ಭಾವನೆ ಇದೆ. ಇವರು ಹೇಳ್ತಾ ಇದ್ದಾರಲ್ಲ, ಬಹಳಷ್ಟು ಮಠ ಮಂದಿರಗಳಿಗೆ ಹಿಂಗಿದೆ ಹಂಗಿದೆ. ಮತ್ತೆ ಇವರ ಇಂಡಿ ಒಕ್ಕೂಟ ಹೇಳ್ತಾ ಇದೆ ಸನಾತನ ಧರ್ಮವನ್ನು ರಾಷ್ಟ್ರೀಕೃತ ಮಾಡ್ತೀನಿ, ಅದು ಕಾಯಿಲೆಗೆ ಸಮ, ಮಲೇರಿಯಾಗೆ ಸಮ, ಇಂಥದಕ್ಕೆ ಸಮ ಅಂತ. ಆದ್ರೂ ಕೂಡ ಅವರಿಗೆ ಬಹಳ ದೊಡ್ಡ ಗಳಾಗಂಠವಾಗಿರತಕ್ಕಂಥ ಘಟಬಂಧನ ಇದೆ. ಅವರಿಗೆ ಹೇಳತಕ್ಕಂತ ಒಂದು ಕಾಂಗ್ರೆಸ್ ಇವಾಗ ನಮ್ಮ ಧರ್ಮಸ್ಥಳ ಮತ್ತು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಇದೊಂದು ವಿಚಾರ. ಮತ್ತೊಂದು ಹೇಳ್ತೀನಿ, ಈ ಎಷ್ಟು ಶವಗಳನ್ನು ಹೂತು ಹಾಕಿದ್ದಾರೆ. ಒಂದು RTI ರಿಪೋರ್ಟ್ ಇದೆ, ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಸುಮಾರು 1987ರಿಂದ 2025ರವರೆಗೂ ಧರ್ಮಸ್ಥಳದಲ್ಲಿ ಈ RTI ಕೊಟ್ಟಿರತಕ್ಕಂಥ ಮಾಹಿತಿಯ ಪ್ರಕಾರ ಧರ್ಮಸ್ಥಳದ ಆಸುಪಾಸಲ್ಲಿ 279 ಅನಾಥ ಶವಗಳನ್ನು ಹೂಡಲಾಗಿದೆ. ಅದರಲ್ಲಿ 219 ಪುರುಷರದ್ದು ಮತ್ತೆ ಮಹಿಳೆಯರದ್ದು 46 ಮತ್ತು ಶಿಶುಗಳು ಅನ್ನುವಂಥದ್ದು ಒಂದು 14. ಸುಮಾರು 2003ರಿಂದ 2015ರವರೆಗೆ 17 ಅನಾಥ ಶವಗಳು. 2015 ಈಗ 10 ವರ್ಷದವರೆಗೆ 101, ಒಂದು 10 ವರ್ಷದಲ್ಲಿ 101 ಅನಾಥ ಶವಗಳನ್ನು ಹೂಳಲಾಗಿದೆ. ಮತ್ತೆ ಈ ಶವಗಳು ಸಿಕ್ಕಿರುವಂತದ್ದು ಕಾಡಿನಲ್ಲಿ ಅನ್ನುವಂಥದ್ದು. ಹೀಗೆ ಈ RTI ದಾಖಲೆಯಲ್ಲಿ ನಾವು ನೋಡಿದ್ರು ಕೂಡ ಇದ್ರ ಸಿಗುತ್ತೆ. ಮತ್ತೆ ನಿಮಗೆ ಗೊತ್ತಿರಬೇಕು, 1ನೇ ಪಾಯಿಂಟ್ ನಲ್ಲಿ 2 ಶವ, ಈ 13ನೇ ಪಾಯಿಂಟ್ ಬರ್ತಾ ಇದ್ದಂತಾನೆ 400 ಶವಗಳು ಇದೆ ಅಂತ ಹೇಳಿದಾಗ ಇಷ್ಟು ಗುಂಡಿ ತೆಗೆದಲ್ವಾ? ಯಾವ ರೀತಿಯಲ್ಲಿ ಇವರು ತನಿಖೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಪಾಯಿಂಟ್ ನೀವು ಕೂಡ ಹಾಕ್ಬೇಕಲ್ವಾ? ಯಾಕೆ ನೀವು ಈ ರೀತಿಯಾಗಿರೋ ತನಿಖೆ, ಇಷ್ಟೊಂದು ಗಲೀಜಾಗಿರ್ತಕ್ಕಂಥ ತನಿಖೆ ನಡೀತಾ ಇದೆ, ಇಷ್ಟೊಂದು ಆರೋಪಗಳು ಭಾಷಾವಾಗಿ ಮಾತಾಡ್ತೀನಿ. ಇನ್ನು ಇಬ್ರು ಇದಾರೆ ನಮ್ಮಲ್ಲಿ ಪ್ಯಾನಲಿಸ್ಟ್, ಅವ್ರದ್ದು ನಾನು ಇನ್ಪುಟ್ಸ್ ತಗೋಬೇಕು. ಹಂಗೆ ಸಂಪರ್ಕದಲ್ಲಿರಿ, ನಾನು ಮಾತಾಡ್ತೀನಿ ಡೀಟೇಲ್ ಆಗಿ. ಅರುಣ್ ಅವರೇ, ರಿಷಿಕ್ ಅವರೇ, ನೀವು ಮಾತಾಡಬೇಕು. ಧರ್ಮಸ್ಥಳದ ಇಶ್ಯೂ, ಅದಕ್ಕೆ ಸಂಬಂಧಪಟ್ಟಂಥ SIT ಆಗ್ತಿರುವಂಥ ತನಿಖೆಯ ರೀತಿ, ಈಗ ವಿಶ್ವನಾಥ್ ಮತ್ತು ತಂಡ BJPಯವ್ರು ಹೋಗ್ತಿರೋದು, ಇದೆಲ್ಲವನ್ನು ಗಮನಿಸಿ ನಿಮಗೆ ಇದು ಷಡ್ಯಂತ್ರ ಅಂತ ಏನಾದ್ರು ಅನಿಸ್ತಿದೆಯಾ? ಈ ಪ್ರಕರಣದಲ್ಲಿ ಒಟ್ಟಾರೆ ನಿಮ್ಗೆ ಏನು ಲೋಪ ಕಾಣ್ತಾ ಇದೆ? ಮೇಡಮ್, ಇದನ್ನ ಷಡ್ಯಂತ್ರ ಅಂತ ನಾವು ಹೇಳೋ ಬದಲು ಈಗ ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಏನಿದೆಯಲ್ಲ ಅದರದ ಇನ್ಕೇಪಬಿಲಿಟೀಸ್ ಅಂತ ಹೇಳೋಣ. ದೇ ಆರ್ ಇನ್ಕೇಪಬಲ್ ಟು ಹ್ಯಾಂಡಲ್ ದ ಸಿಚುವೇಶನ್ ಅಂತ. ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳ್ಬೋದು SIT ನಾವು ಫಾರ್ಮ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಈಗ SITಲಿ ನಿಮಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಎಲ್ಲ ಅಧಿಕಾರಿಗಳು ಇದ್ದಾರೆ. ನಿಮಗೆ FSL ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾಗೆ ಬೇರೆ ಬೇರೆ ಫೊರೆನ್ಸಿಕ್ ಅಂಡ್ ಸೋ ಆನ್ ಅಂತೆಲ್ಲ. ಆದರೆ ಇವರು ಯಾವುದೇ ಒಂದು SIT ಫಾರ್ಮೇಷನ್ ಮಾಡಿದಾಗ ಎಂಡ್ ರಿಸಲ್ಟ್ ಏನು ನೋಡ್ತಾ ಇದ್ದಾರೆ, ಇಲ್ಲಿ ಯಾರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇದ್ದಾರಾ, ಅಥವಾ ಲಾಜಿಕಲಿ ಏನು ಪ್ರೂವ್ ಮಾಡೋಕ್ಕೆ SIT ಫಾರ್ಮ್ ಮಾಡಿದ್ದಾರೆ, ಇದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಆ್ಯಕ್ಚುಲಿ. ಎಸ್, ಎಕ್ಸಾಕ್ಟ್ಲಿ, ದೇ ಡೋಂಟ್ ಹ್ಯಾವ್ ಎನಿ ನಾಲೆಡ್ಜ್ ಅಟ್ ಆಲ್. ಈ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನಾಗ್ತಾ ಇದೆಯಲ್ಲ, ಯಾರಿಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ, ಇದರಲ್ಲಿ ಜುಡಿಷಿಯಲ್ ಏನಾದ್ರು ಇದೆಯಾ? ಈಗ ಬೇರೆ ಎಲ್ಲದಕ್ಕೂ ನಾವು ಜುಡಿಷಿಯಲ್ ನ್ಯಾಯಮೂರ್ತಿಗಳನ್ನ ಅಪಾಯಿಂಟ್ ಮಾಡ್ತೀವಿ ಅಂತ ಹೇಳ್ತಾರಲ್ವಾ? ಸೊ ಇದು ಇಲ್ಲ ಮೇಡಮ್, ನೋಡಿ, ಈಗ SIT ಫಾರ್ಮ್ ಆಗುತ್ತೆ, ಗೃಹ ಸಚಿವರಿಗೆ ಇನ್ಪುಟ್ಸ್ ಕೊಡ್ತಾರೆ, ಫೈನಲಿ ಒಂದು ದಿವಸ ಹಂಗಲ್ಲ ನೋಡಿ, ಇದು ಇಟ್ ಈಸ್ ಎ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್. ಅಲ್ಲ, ಇಟ್ ಈಸ್ ಆನ್ ಪ್ರೋಸೆಸ್. ಇಲ್ಲ, ನೋ ಮೇಡಮ್, ನೋಡಿ, ನೀವು ಇದು ಪ್ರೋಸೆಸ್ ಅಂತ ಹೇಳ್ತಾ ಇದ್ದೀರಾ. ಸಿ, ದಿಸ್ ಈಸ್ ವೇರ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ರಾಂಗ್. ಅಂದರೆ ನಿಮಗೆ ಜನರಿಗೆ ಇವ್ರು ಎಲ್ಲೋ ಒಂದು ಕಡೆ ಡೈವರ್ಟ್ ಮಾಡಿಬಿಟ್ಟು ಬ್ಲೈಂಡ್ ಫೋಲ್ಡ್ ಅಂತ ಹೇಳ್ತಾರೆ, ಆ ರೀತಿ
ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಯಾವುದೋ ಒಂದು ವ್ಯಕ್ತಿ, ಅನಾಮಿಕ ವ್ಯಕ್ತಿ ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಡೇಲಿ ನಿಮಗೆ 13 ಪಾಯಿಂಟ್ ಆದರೂ ಮಾಡಿ, 15 ಪಾಯಿಂಟ್ ಆದರೂ ಮಾಡಿ, 20 ಪಾಯಿಂಟ್ ಆದರೂ ಮಾಡಿ. ಆ 20 ಪಾಯಿಂಟ್ನೂ ನೀವು ತೆಗೆಸೋದಕ್ಕೆ 20 ದಿವಸ ಬೇಕಾ ನಿಮಗೆ, ಅಥವಾ 200 ದಿವಸ ಬೇಕಾ, ಅಥವಾ 2000 ದಿವಸ ಬೇಕಾ? ಎಷ್ಟು ದಿನ ಬೇಕು ನಿಮಗೆ? ಆದರೆ ಅಷ್ಟು ನಿಮಗೆ ಟೆಕ್ನಿಕಲ್ ಆಗಿ ಮಾಡೋವಂಥ ಎಕ್ವಿಪ್ಮೆಂಟ್ಸ್ ಇಲ್ವಾ ನಿಮ್ಮ ಹತ್ರ? ಹಾಗಾದರೆ ಸೊ ನೀವು ಮಾಡಿ 20 ದಿನ ಮಾಡೋವಂಥದ್ದನ್ನ 2 ದಿವಸದಲ್ಲೇ ಮಾಡಿ ಮುಗಿಸಿ. ನೀವು 200 ದಿವಸ ಇರಬೇಕು ನಿಮಗೆ. ಈಗ GPR ಲೇಟರ್ ಸ್ಟೇಜಸ್ಸಲ್ಲಿ ನಾವು ತರ್ತೀವಿ ಅಂತ ಹೇಳಿದ್ರು. ಯಾಕೆ? ಕಾಮನ್ ಸೆನ್ಸ್ ಇರಲಿಲ್ವಾ? GPR ನಾವು ಫಸ್ಟ್ ಡೇಲೇ ತರ್ಬೋದು ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲಿರೋವಂಥ ಜಾಗಗಳನ್ನ ನೀವು ಗಮನಿಸಿದ್ರೆ ಇದಕ್ಕೆ SIT ಫಾರ್ಮೇಷನ್ ಮಾಡಿದ್ದಾರೆ. ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾದ್ರೆ ನಿಮಗೆ ಸಾಯಿಲ್ ಎರೋಷನ್ ಅಥವಾ ನಿಮಗೆ ಮಳೆ ಬಂದು ಎಷ್ಟು ತುಂಬಿರುತ್ತೆ, ಎಷ್ಟು ಅಡಿ ಆಳ ಹೋಗಿರುತ್ತೆ, ಇದೆಲ್ಲ ಯಾವುದೋ ಟೆಕ್ನಿಕಲಿ ಇವ್ರಿಗೆ ನಾಲೆಡ್ಜ್ ಇರಲಿಲ್ವಾ? ಸೊ ಇವ್ರಿಗೆ ಒಂದು ವೇಳೆ ಇದೆಲ್ಲ ನಾಲೆಡ್ಜ್ ಇತ್ತು ಅಂದರೆ ತಿಳ್ಕೊಳ್ಳೋಣ. ಪೊಲಿಟಿಕಲಿ ಮೋಟಿವೇಟೆಡ್ ಅಲ್ಲ ಅನ್ನೋದೇ ಆಗಿದ್ರೆ ಇವ್ರು ಹೇಳ್ಬೋದಾಗಿತ್ತು, ನಿಮಗೆ 10 JCB ತೊಗೊಂಡ್ಬಿಟ್ಟು 10 ಜಾಗದಲ್ಲಿ ತೆಗೀರಿ ಅಂತ ಅನ್ಬೋದಾಗಿತ್ತು. ಅದರಲ್ಲಿ ನಿಮಗೆ ಅಷ್ಟು ಫೋರ್ಸ್ ಇರಲಿಲ್ವಾ? ನಿಮಗೆ ಅಷ್ಟು ಇನ್ಸ್ಟ್ರೂಮೆಂಟ್ಸ್ಗಳಿಲ್ವಾ ನಿಮ್ಗೆ? ಹಾಗಾದರೆ ಕ್ವಿಕ್ಕಾಗಿ ಮಾಡೋ ನೋಡಿ, ನಿಮಗೆ ಇದೊಂದು ಪ್ರಾಸೆಸ್ ಅಲ್ವಾ? ನೋಡಿ, ಈಗ ಇವ್ರು ಏನೇ ಮಾಡಿದ್ರು ಮತ್ತೆ ಅದು FSLಗೆ ಹೋಗಬೇಕು. ಅದು ಮತ್ತೆ ಎಲ್ಲ ಪ್ರೋಸೆಸ್ಸು ಮುಗಿಸ್ಬಿಟ್ಟು ನಿಮಗೆ ಒಂದು ವರದಿ ಅಂತ ಕೊಡ್ತಾರೆ, ಹೌದೋ ಇಲ್ವೋ, ರಿಪೋರ್ಟು. ಸೊ ಆ ರಿಪೋರ್ಟ್ ಕೊಡೋದಕ್ಕೆ ನಿಮಗೆ ಅಂದ್ರೆ ಈ ಸುದ್ದಿ ಜೀವಂತವಾಗಿರಬೇಕು. ಎಕ್ಸಾಕ್ಟ್ಲಿ ಎಸ್. ಸೊ ನಿಮಗೆ ಅರ್ಥ ಮಾಡ್ಕೊಳ್ಳಿ ಏನಿದೆ ಇದ್ರ ಬಿಹೈಂಡ್ ಲಾಜಿಕ್ ಅಂತ ಅಂದ್ಬಿಟ್ಟು. ಇವರು 13 ಅಲ್ಲ, ನಿಮಗೆ 30 ಪಾಯಿಂಟೇ ಕೊಡಲಿ ಬಿಡಿ. ನಿಮಗೆ 30 ಪಾಯಿಂಟ್ ಕೊಟ್ಟರು ನಮ್ಮಲ್ಲಿ ಬೇಕಾದಷ್ಟು ಇನ್ಸ್ಟ್ರೂಮೆಂಟ್ಸ್ಗಳಿವೆ. ನಿಮಗೆ 100 ಅಡಿ ಹೋಗೋವರೆಗೂ ಇನ್ಸ್ಟ್ರೂಮೆಂಟ್ಸ್ಗಳಿದೆ, ನಿಮಗೆ ಮಾಡ್ಬೋದಾಗಿತ್ತಲ್ವ ನಿಮಗೆ? ಸೊ ಏನಕ್ಕೆ ಮಾಡಲಿಲ್ಲ ಅದು? ಬಿಕಾಸ್ ಅವರು ಇದರಲ್ಲಿ ಏನಾದರೂ ಒಂದು ಸ್ಪಾರ್ಕ್ ಆಗಲಿ ಅಂತ ಪೊಲಿಟಿಕಲಿ ಮೋಟಿವೇಶನಲ್ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಯಾರಿಗೆ ನ್ಯಾಯ ಸಿಗಬೇಕು ಅಥವಾ ಇದರಲ್ಲಿ ಎಂಡ್ ರಿಸಲ್ಟ್ ಯಾರಿಗೆ ಅನ್ಯಾಯ ಆಗುತ್ತೆ ಅಥವಾ ಯಾರಿಗೆ ನ್ಯಾಯ ಸಿಗುತ್ತೆ ಅಥವಾ ಏನಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ ಅನ್ನೋದು ಲಾಜಿಕಲಿ ಅವ್ರು ಏನಾದ್ರು ಹೇಳ್ತಾರೆ. ಈಗ ಅವ್ರು ಹೇಳ್ಬೋದು ಒಂದು ಕಡೆಯಿಂದ ಈಗ ದೇವಸ್ಥಾನ, ಧರ್ಮಸ್ಥಳ ಮತ್ತೊಂದು ಅಂತ ಹೇಳ್ಬೋದು, ಇನ್ನೊಂದು ಕಡೆಯಿಂದ ಯಾರಿಗೋ ನ್ಯಾಯ ಕೊಡಿಸ್ತಾ ಇದೀವಿ ಅಂತ ಹೇಳ್ಬೋದು. ಸೊ ಬಟ್ ಲಾಜಿಕಲಿ ಏನು ಪ್ರೂವ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ? ಈಗ ವಿಶ್ವನಾಥ್ ಅವರು ಇವತ್ತು ನಾವು ಧರ್ಮಸ್ಥಳಕ್ಕೆ ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ, ಯಾತ್ರೆ ಹತ್ರ ಸೋನ್ ಮಾಡಲಿ ಬಿಡಿ, ಅದ್ರಲ್ಲಿ ತಪ್ಪೇನಿದೆ? ಸೊ ಇಲ್ಲಿ ಹೋಗ್ಬೇಡಿ ಅಂತ ಯಾರು ಹೇಳಲಿಲ್ಲ, ಯಾರು ಹೇಳ್ತಾ ಇಲ್ಲ. ಆದರೆ ಇದರ ಹಿಂದೆ ಒಂದು ಗಮನಿಸಿ ನೀವು, ಫ್ರೀಡಮ್ ಆಫ್ ಸ್ಪೀಚ್ ಇದೆ ಎಲ್ಲರಿಗೂ, ಯಾರಿಗೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ನೀವು? ಈಗ ಅಲ್ಲಿ ವೈಲೆನ್ಸ್ ಅರ್ಧಂಬರ್ಧ ವೈಲೆನ್ಸ್ ಸ್ಟಾರ್ಟ್ ಆಯ್ತು ನಿಮಗೆ, ಅಂದರೆ ಅವರವರಲ್ಲೇ ಮಾರಾಮಾರಿ ಅನ್ಸೋ ಅಂತೆಲ್ಲ. ಆ ಯೂಟ್ಯೂಬರ್ಗಳನ್ನ ಇವರು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಅದು ಫೇಲ್ಯೂರ್ ಅಲ್ವಾ? ಅದು ಅಲ್ವಾ? ನಿಮಗೆ ಇದು ಎಷ್ಟು ಸೆನ್ಸಿಟಿವ್ ವಿಷಯ ಇದು ಅಂತ ನಿಮ್ಗೆ ಗೊತ್ತಿದೆ. ಆಗ ಇರಬೇಕಾದ್ರೆ ಯೂಟ್ಯೂಬರ್ ಅವ್ನಿಗೇನು ಬೇಸ್ಲೆಸ್ ಅವನು, ಅಂದರೆ ಅವ್ನಿಗೆ ತಲೆಗಡೆ ಬುದ್ಧಿ ಇದೆಯಾ? ಅವ್ನಿಗೆ ಏನು ನಾಲೆಡ್ಜ್ ಇದೆ? ಅವ್ನಿಗೆ ಯಾವುದೋ ಒಂದು ಫೋನ್ ಹಿಡ್ಕೊಂಡ್ಬಿಟ್ಟು ಅರಿಕತೆ ಹೇಳ್ಕೊಂಡು ಹೋಗ್ತಾನೆ. ಸೊ ಅವ್ರನ್ನ ಒಂದು ಜವಾಬ್ದಾರಿಯುತವಾದ ಸರ್ಕಾರ ಆಗಿದ್ರೆ ಏನ್ ಮಾಡಬೇಕಾಗಿತ್ತು? ಕಂಟ್ರೋಲ್ ಮಾಡಬೇಕಾಗಿತ್ತು ನೀವು. ಸೊ ಇದಿಷ್ಟು ಫೇಲ್ಯೂರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದವರಿಗೆ ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಅಂದ್ರೆ ಲಾಜಿಕಲ್ ಎಂಡ್ ಕೊಡುವಂತ ಯಾವ ಇಂಟ್ರೆಸ್ಟು ಅವ್ರಿಗಿಲ್ಲ. ರೈಟ್ ಶಶಿಕಾಂತ್ ಅವರು, ನೀವು ಹೇಳಬೇಕು. ಧರ್ಮಸ್ಥಳ ಪ್ರಕರಣ ಈಗ SIT ರಚನೆ ಆಗಿರೋದು, ಅಲ್ಲಿನ ತನಿಖೆಯ ಕುರಿತಂತೆ ಅಂಥ ಆಕ್ಷೇಪಗಳು ಬಹುತೇಕ ಯಾರಲ್ಲೂ ಇಲ್ಲ. ಇಲ್ಲೊಂದೆರಡು ಟೆಕ್ನಿಕಲ್ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು ಬಿಟ್ಟರೆ BJP ಇರ್ಬೋದು, JDS ಇರ್ಬೋದು, ಅಥವಾ ಧರ್ಮಸ್ಥಳದ ಭಕ್ತಾದಿಗಳು ಕೂಡ ಅವ್ರು ಹೇಳ್ತಿರೋದೊಂದೇ, ಧರ್ಮಸ್ಥಳಕ್ಕೆ ಇಂಥ ಅಪಮಾನ ಆಗಿರೋ ಹಿನ್ನೆಲೆಯಲ್ಲಿ ಈ SIT ತನಿಖೆಯಿಂದಾದರೂ ಕೂಡ ಅದೆಂಥ ಶುದ್ಧತೆಯಿಂದ ಹೊಂದಿದೆ, ಅದೆಷ್ಟು ಪವಿತ್ರ ಅನ್ನೋದು ಗೊತ್ತಾಗಲಿ ಬಿಡಿ ಅಂತಲೇ ಹೇಳ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಈ ರಾಜಕೀಯ ಎಂಟ್ರಿ ಆಗ್ತಿದೆಯಲ್ಲ, ಯಾವ ಕಾರಣಕ್ಕೆ? ಧರ್ಮ ಮತ್ತು ರಾಜಕೀಯಕ್ಕೆ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಧರ್ಮ ಬಿಟ್ಟರೆ ರಾಜಕಾರಣ ಇಲ್ಲ, ರಾಜಕಾರಣ ಬಿಟ್ಟರೆ ಧರ್ಮ ಇಲ್ಲ. ಆ ಧರ್ಮಕ್ಕಲ್ಲಿ ಏನೋ ಅಪಾಯ ಅಂದ ತಕ್ಷಣ ರಾಜಕಾರಿಗಳೆಲ್ಲ ಬೆಂಬಲಕ್ಕೆ ಹೋಗ್ತಾರೆ, ರಾಜಕೀಯಕ್ಕೆ ಅಪಾಯ ಅಂದ ತಕ್ಷಣ ಈ ಮಠ ಮಾನ್ಯಗಳೆಲ್ಲ ಓಡೋಗ್ತಾರೆ. ಇವುಗಳು ಅದಕ್ಕೆ ಹೇಳ್ತೀವಿ ಗುರುಮನೆ ಮತ್ತು ಅರಮನೆ ಅಂತ ಹೇಳ್ತೀವಿ ನಾವು. ಈ ಗುರುಮನೆ ಮತ್ತು ಅರಮನೆಗೆ ಒಂದು ರೀತಿಯಾದ ಅಡ್ಜಸ್ಟ್ಮೆಂಟ್ ಮೊದಲಿಂದನೂ ಇದೆ, ಇವಾಗಲೂ ಇರುತ್ತೆ. ಸೊ ಇವಾಗ ಅಲ್ಲಿರ್ತಕ್ಕಂಥ ಪಾವಿತ್ರತೆ ಹಾಳಾಯ್ತು. ಯಾರಿಂದ ಹಾಳಾಯ್ತು ಸ್ವಾಮಿ ಪಾವಿತ್ರತೆ? ಹೇಳಿ, ಯಾರಿಂದ ಪಾವಿತ್ರತೆ ಹಾಳಾಗಿದೆ? ಇವತ್ತವರೆಗೂ ಒಬ್ಬ ವ್ಯಕ್ತಿ ಧರ್ಮಸ್ಥಳದ ದೇವರ ಬಗ್ಗೆ, ಮಂಜುನಾಥನ ಬಗ್ಗೆ ಒಂದು ಶಬ್ದ ಮಾತಾಡಿಲ್ಲ. ಇವತ್ತವರೆಗೂ ಅಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರದ ಬಗ್ಗೆ ಒಬ್ಬನು ತಕರಾರು ಎತ್ತಿಲ್ಲ. ಅಲ್ಲಿರ್ತಕ್ಕಂಥ ತಕರಾರು ಒಂದೇ ಒಂದು, ಏನಂದ್ರೆ ಅಲ್ಲಿರ್ತಕ್ಕಂಥ ಹಲವಾರು ಜನರ ಅಕ್ರಮವಾಗಿ ಅಪಹರಣ, ಅತ್ಯಾಚಾರ, ಕೊಲೆ, ಸುಲಿಗೆ, ಭೂ ವ್ಯಾಪಾರ, ಭೂ ವಹಿವಾಟು, ಇವುಗಳ ಬಗ್ಗೆ ಮಾತ್ರ ಅಪಸ್ವರ ಇದೆ ಹೊರತಾಗಿ ದೇವರ ಬಗ್ಗೆ ಇವತ್ತರೆಗೂ ಒಬ್ಬರು ಅಪಸ್ವರ ಏನು ಹೇಳಿಲ್ಲ. ಮತ್ತು ಇಷ್ಟಕ್ಕೂ ಸಹಿತ ಈ ಧರ್ಮಸ್ಥಳದ ಬಗ್ಗೆ ಎಲ್ಲ ಪಕ್ಷಗಳಿಗೂ ಬಹಳ ಪ್ರೀತಿ ಇದೆ.
ಎಲ್ಲ ಒಲವು ಇದೆ, ನೆನ್ಪಿಟ್ಕೊಳ್ಳಿ. ಅಲ್ಲಿಗೆ ನಡ್ಕೊಳ್ಳೋರೆ ಅಲ್ಲಲ್ಲ, ಅಲ್ಲಿ ಎಲ್ಲಾ ಪಕ್ಷದವರು ಸಹಿತ ಅಲ್ಲಿ ಭಕ್ತರಾಗಿದ್ದಾರೆ. ರಾಜಕಾರಣಿಗಳ ಪಕ್ಷದ ರಾಜಕಾರಣಿಗಳು ಸಹಿತ ಧರ್ಮಸ್ಥಳದ ಬಗ್ಗೆನೇ ಒಲವಿದೆ. ಇವಾಗೂ ರಚಿಸಿದಂತ STP ಏನು ಇವು ಕಾಂಗ್ರೆಸ್ಸಿನಿಂದ ರಚಿಸಿದ್ರಲ್ಲ, ಗಮನ ಇಟ್ಕೊಂಡು ಹೇಳಿ ನೀವು, ಇದು ನ್ಯಾಯಾಲಯದಿಂದ ಬಂದಿರತಕ್ಕಂಥ ಆದೇಶ. ಒಬ್ಬ ವ್ಯಕ್ತಿ ಬಂದು ನ್ಯಾಯಾಲಯಕ್ಕೆ ಹೇಳ್ತಾನೆ, ಸರ್ ನಾನು ಒಂದು ಬುರುಡೆ ತಗೊಂಡ್ಬರ್ತಾನೆ, ನಾನು ಇಷ್ಟು ಶವಗಳನ್ನು ಹೂತಿದ್ದೇನೆ ಅಂತ ಹೇಳ್ತಾನೆ. ಹೇಳಿದಾಗ ನ್ಯಾಯಾಲಯ ಏನು ಹೇಳುತ್ತೆ, ಅದನ್ನ ನೀವು ತನಿಖೆ ಮಾಡಿಸಿ ಅಂತ ಹೇಳುತ್ತೆ. ಆವಾಗ ಸರ್ಕಾರ ಏನು ಮಾಡುತ್ತೆ, SIT ಮಾಡಿಬಿಟ್ಟು ಒಂದು ತನಿಖೆಗೆ ನೇಮಿಸುತ್ತೆ. ಸೊ ತನಿಖೆ ಬಗ್ಗೆ ಇವ್ರಿಗೆ ಆಕ್ಷೇಪಣೆ ಇಲ್ಲ, SIT ಬಗ್ಗೆ ಆಕ್ಷೇಪಣೆ ಇಲ್ಲ, ಅಲ್ಲಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಬಗ್ಗೆ ಆಕ್ಷೇಪಣೆ ಇಲ್ಲ. ಮತ್ತೆ ಆಕ್ಷೇಪಣೆ ಇರೋದು ಯಾವುದ್ರ ಬಗ್ಗೆ? ಇವ್ರಿಗೆ ಅಂತಂದ್ರೆ ಇವರು ಧರ್ಮ ರಾಜಕಾರಣದ ಬಗ್ಗೆ ಮಾತ್ರ. ಇವರೂರೇ ಕಾಲು ಎಳ್ಕೊಂಡು ಇವರೂರೇ ಮಾಡ್ಕೊತಾ ಇದ್ದಾರೆ. ಆದರೆ ಹೇಳುವ ಮಾತುಗಳು ಹೇಳ್ತಿರಲ್ಲ, ಯೂಟ್ಯೂಬರ್ ಅಂತ ಹೇಳ್ಬಿಟ್ಟು, ಅಂದ್ರೆ ಯೂಟ್ಯೂಬರ್ ಮಾತಾಡಿದ್ರೆ ಎಲ್ಲದಕ್ಕೂ ಒಂದು ಪ್ರೊಸೆಸ್ ಇದೆ ಅಲ್ಲ ನಮ್ಮ ಸಂವಿಧಾನದಲ್ಲಿ. ಇವ್ರು ಹೋಗ್ಬಿಟ್ಟು ಹಲ್ಲೆ ಮಾಡ್ಬಿಡೋದಾ, ಅವ್ರನ್ನ ಹೊಡೆದ್ ಬಿಡೋದಾ? ಒಂದ್ ನಿಮಿಷ ಇರಿ, ಯಾರೇ ಇರ್ಲಿ, ನಾನು ಹಲ್ಲೆ ಇವ್ರ ಮೇಲೆ ಇವ್ರು ಇದನ್ನ ನಾನು ಒಪ್ಪಲ್ಲ. ಇವಾಗ ಇವ್ರ ಸಿದ್ಧಾಂತನ ಒಪ್ಪಲ್ಲ, ನಾನು ಇವ್ರನ್ನ ಹೊಡೆದಾಕ್ಬಿಡ್ಲಾ? ಅಥವಾ ನನ್ನ ಸಿದ್ಧಾಂತನ ಅವರು ಒಪ್ಪೋದಿಲ್ಲ, ಅವ್ರು ಬಂದು ನನಗೆ ಹೊಡೆದಾಕ್ಬಿಡೋದಾ? ಹಾಗಾದ್ರೆ ಯಾಕೆ ಕಾನೂನಿದೆ? ಅರ್ಥ ಮಾಡ್ಕೊಳ್ಳಿ. ಅವ್ನು ಯೂಟ್ಯೂಬರ್ ತಪ್ಪು ಮಾಡಿದ್ರೆ ಕಾನೂನಿದೆ, ಹೋಗಿ ಕಂಪ್ಲೇಂಟ್ ಕೊಡಿ, ನೀವು ಕೋರ್ಟಿಗೆ ಹೋಗಿ ನೀವು. ಆಮೇಲೆ ಮಾತಿನಲ್ಲಿ ನಿಗಾ ಇರಲಿ ಇವ್ರಿಗೆ. ಇವ್ರು ಹೇಳ್ತಾ ಇದ್ದಾರೆ ಅವ್ನು ಯಾರು ಅನಾಮಿಕ ಬಂದಿದ್ದಾನೆ ಅವ್ನು ಗಲ್ಲಿಗೆ ಏರಿಸಬೇಕು ಅಂತ. ಇದೇ ಒಬ್ಬ ದಲಿತನ ಗಲ್ಲಿಗೆ ಏರಿಸಬೇಕು ಅಂತಂದ್ರೆ ದಲಿತ ವಿರೋಧಿ ಆಕ್ಟ್ ಬೀರುತ್ತೆ ಇವ್ರಿಗೆ. ಆಮೇಲೆ ಈಗ ಗಲ್ಲಿಗೆ ಏರಿಸು ಅನ್ನುವ ಯಾರಿಗೂ ಹಕ್ಕಿಲ್ಲ. ನ್ಯಾಯಾಲಯಕ್ಕೆ ಬಿಟ್ಟು ವಿಚಾರಣೆ ಮಾಡಿ ಆ ನಂತರ ಅವನು ಗಲ್ಲಿಗೆ ಏರಿಸೋಕೆ ಅಪರಾಧ ಮಾಡಿದಾನ ಅಂತ ಒಬ್ಬ ಜಡ್ಜ್ಗಳು ನಿರ್ಧಾರ ಮಾಡ್ತಾರೆ ಹೊರತಾಗಿ ಒಬ್ಬ ರಾಜಕಾರಣಿ ನಿರ್ಧಾರ ಮಾಡೋದಿಲ್ಲ, ಒಬ್ಬ ವಕ್ತಾರ ನಿರ್ಧಾರ ಮಾಡೋದಿಲ್ಲ. ಆದ್ದರಿಂದ ಮಾತೆತ್ತಿದ್ರೆ ಅವನನ್ನು ಗಲ್ಲಿಗೇರಿಸಿ ಇವನು ಹೊಡೆದಾಕಿ ಇವನು ಸುಟ್ಟಾಕಿ ಇವರು ಮಾತುಗಳೇನ್ರಿ, ಇವರೆಲ್ಲ ಜನಪ್ರತಿನಿಧಿಗಳು. ಇವರು ಮಾಡ್ತಾ ಇರೋದು ಏನಂದ್ರೆ ನಿಮ್ಮ ಪರವಾಗಿರೋರಿರಲಿ ವಿರುದ್ಧವಾಗಿರೋರಿರಲಿ ಅವರೆಲ್ಲರ ಹಿತವನ್ನು ಕಾಪಾಡೋದು ಜನಪ್ರತಿನಿಧಿಯಾದ ನಿನ್ನ ಕರ್ತವ್ಯ. ಸೊ ಆದ್ದರಿಂದ ಮೊದಲು ಮಾಡಬೇಕಾಗಿರೋದು ಏನ್ರಿ ನಿಮಗೆ, ಈಗಾಗಲೇ ದರ್ಶನ್ ಅವರು ಹೇಳಿದ್ರು, ಅಲ್ಲಿ ನಡೀತಾ ಇರೋದು ಏನು ಬಿಜೆಪಿ ವರ್ಸಸ್ ಬಿಜೆಪಿ. ನೆನಪಿಟ್ಕೊಳ್ಳಿ ಮೇಡಮ್, ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಮುಂಚೂಣಿ ಸೌಜನ್ಯ ವಿರೋಧಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರೋರೆಲ್ಲರೂ ಸೋರು ಬಿಜೆಪಿ ಅವರೇ. ಅರ್ಥ ಆಯ್ತಾ? ಮಹೇಶ್ ತಿಮ್ರೋಡಿ ಅವರು RSS ನವರು ಹೇಳಿದ್ರು. ಅವರು ಆಯ್ತಾ? ಮಟ್ಟನ್ ಅವ್ರು ಯಾರು ಅಂತ ತಿಳ್ಕೊಂಡಿದ್ರೆ ನೀವು, ಅವನು ಯುವ ಮೋರ್ಚಾದ ಅಧ್ಯಕ್ಷ ಮಟ್ಟನ್ ಅವರು. ಅನ್ಯಾಯವನ್ನ ಹಂಗಾದ್ರೆ ಬಿಜೆಪಿ ಕಣಿಸುತ್ತೆ ಅಂತ ಆಯ್ತು. ಅಲ್ಲ ಕಣಿಸುತ್ತಲ್ಲ, ಅಲ್ಲಿ ಇರೋರು ಎಲ್ಲರೂ ಸಹಿತ. ಆಮೇಲೆ ಅವರು ಪ್ರತಿಭಟನಾ ರ್ಯಾಲಿ ಮಾಡಿದಾಗ ಎಲ್ಲ ಕೇಸರಿ ಶರ್ಟ್ ಹಾಕೊಂಡ್ ಬಂದಿದ್ರು, ಆಮೇಲೆ ಕೇಸರಿ ಬಾವುಟಗಳೇ ಇದ್ದು. ಇವಾಗ ಆರೋಪ ಕೊಡಿಸ್ತಾರೆ ಕಮ್ಯುನಿಸ್ಟರು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ರೇ ಸ್ವಾಮಿ, ಕಮ್ಯುನಿಸ್ಟರು ಸಂತ್ರಸ್ತರು ಅಲ್ಲಿ. ಅರ್ಥ ಆಯ್ತಾ? ಒಬ್ಬ ಕಮ್ಯುನಿಸ್ಟ್ ಲೀಡರ್ ಮಗಳನ್ನ ಅಪಹರಣ ಮಾಡಿಬಿಟ್ಟು ರೇಪ್ ಮಾಡಿ ಹಾಳು ಮಾಡಿ ಹೂತಾಕಿದ್ದವರು. ಅದು ಈಗ ಬೇಕಾಗಿರೋದು ಯಾವುದು? ನಮಗೆ ಸತ್ಯ ಹೊರಗಡೆ ಬರಬೇಕು. ಇವ್ರಿಗೂ ಬೇಕು, ಅವ್ರಿಗೂ ಬೇಕು, ನನಗೂ ಬೇಕು, ಇವ್ರಿಗೂ ಬೇಕು. ಹಾಗಾದ್ರೆ ಸತ್ಯ ಹೊರಗಡೆ ಬರೋಕ್ಕೇನು? ಇವಾಗ ಯಾರೋ ಒಬ್ಬರು ಹೇಳ್ತಾ ಇದ್ದಾನೆ ಬಂದುಬಿಟ್ಟು, ಹೌದು ಸ್ವಾಮಿ ಇಷ್ಟೆಲ್ಲ ಆಗಿದೆ, ಸರಿ ಆಯ್ತು, ಚಿಂತೆ ಏನು, ಹೊರಗಡೆ ಬರಲಿ ಬಿಡ್ರಿ. ಈಗ ಆಗ್ತಾ ಇರೋದು ಅವನೇನು ಧರ್ಮಸ್ಥಳದ ಬಗ್ಗೆ ಹೇಳ್ತಾ ಇಲ್ಲ, ದೇವರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಇಷ್ಟು ಶವಗಳನ್ನು ಹೂತಿದ್ದೇನೆ, ಬುರುಡೆಗಳು ಇಲ್ಲಿ ಇದಾವೆ ನೋಡಿ, ಇವಾಗ ಯಾಕೆ ಸಿಗ್ತಾ ಇಲ್ಲ? 3 ದಿನದಲ್ಲಿ ಅಗದಾಕಿ, 3 ದಿನ 30 ದಿನ ಅಲ್ಲ, ತನಿಖೆ ಮಾಡಲಿಕ್ಕೆ ತನಿಖೆಗೆ ಒಂದು ವ್ಯವಸ್ಥೆ ಅಂತಿದೆ. ಆಯ್ತಾ? ಅಲ್ಲಿ ವಿಪರೀತ ಮಳೆ ಇದೆ, ಅಲ್ಲಿ ವಿಪರೀತ ಕಾಡು ಬೆಳೆದಿದೆ. ನೆನ್ಪಿಟ್ಕೊಳ್ಳಿ, ಇವ್ರು ಕಾಡನ್ನು ಬುಡ ಮೇಲೆ ಮಾಡೋಕ್ಕಾಗಲ್ಲ, ಬಾಂಬ್ ಬಿಟ್ಟು ಉಡಾಯಿಸಕ್ಕಾಗಲ್ಲ. ಅವ್ರಿಗೆ SIT ಬಿಡ್ರಿ ನೀವು, ನೀವ್ಯಾರು? ಹೂ ಐ ಆಮ್ ಆ್ಯಂಡ್ ಹೂ ಯು ಆರ್ ಟು ಸಜೆಸ್ಟ್ ದೆಮ್. ಇದೇ ರೀತಿ ತನಿಖೆ ಮಾಡಿ 3 ದಿನದಲ್ಲಿ ಮಾಡಿ 60-30 JCB ಹಾಕಿ. ನೋ, ಎಲ್ಲದಕ್ಕೂ ಇದು ಸೂಕ್ಷ್ಮವಾದಂಥದ್ದು. ಅದನ್ನ SIT ಮೇಲೆ ನಂಬಿಕೆ ಇದೆ ಅಂತ ಇವರು ಹೇಳಿದಾರ, ಇವರು ನಾಯಕರು ಹೇಳಿದಾರ, ಬಿಟ್ಬಿಡಿ. ಅವ್ರು ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಮಾಡ್ತಾರೆ. ನಮಗೆ ಬೇಕಾಗಿರೋದು ನ್ಯಾಯ ಹೊರಗಡೆ ಬೇಕಾಗಿದೆ. ಸಂತ್ರಸ್ತರಾಗಿರ್ತಕ್ಕಂಥ ಕುಟುಂಬದವರಿಗೆ ಎಲ್ಲರಿಗೂ ಸಹಿತ ಅದಕ್ಕೆ ಕಾರಣ ಗೊತ್ತಾಗಬೇಕು, ಯಾರು ಮಾಡಿದಾರೆ ಅಂತ ಗೊತ್ತಾಗಬೇಕು, ಅವರು ಈಗ ಶಿಕ್ಷೆ ಆಗಬೇಕು ಹೊರತಾಗಿ ಇನ್ಯಾರಿಗೂ ಅಲ್ಲ. ಇವ್ರು ಹೇಳ್ತಾರೆ ಅವನನ್ನು ಹಿಡ್ಕೊಂಬನ್ನಿ, ಅವನಿಗೆ ಮಂಪರು ಪರೀಕ್ಷೆ ಮಾಡಿ. ಮಂಪರು ಪರೀಕ್ಷೆ ಅವ್ರಿಗೆ ಮಾಡೋಣ, ಯಾಕಂದ್ರೆ ಅವನೇನು ಒಪ್ಪಿಲ್ಲ. ಅವನು ಇದರಲ್ಲಿ ಹೇಳಿದಾನೆ ಕಂಪ್ಲೇಂಟ್ ಅಲ್ಲಿ, ನಾನು ಮಂಪರ ಪರೀಕ್ಷೆಗೆ ಸಿದ್ಧನಾಗಿದ್ದೇನೆ ಅಂತ ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾನೆ. ಅದ್ರ ಬದಲಾಗಲ್ಲ, ಅವ್ನು ಯಾರ್ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ನೋಡಿ, ಅವ್ರನ್ನೆಲ್ಲ ಹಿಡ್ಕೊಂಡ್ ಬಂದ್ಬಿಟ್ಟು ಮಂಪರ ಪರೀಕ್ಷೆ ಮಾಡಿಸಿ. ಆಯ್ತಾ? ನೀವು ಹೇಳಂಗಿಲ್ವಲ್ಲ ಮಾಡ್ಬೇಕಾ ಬೇಡ? ಅಲ್ಲ, ಇವ್ರು ಹೇಳ್ತಾ ಇದಾರಲ್ವಾ, ಇವ್ರು ಹೇಳ್ತಾ ಇದ್ದಾರೆ ಮಂಪರ ಪರೀಕ್ಷೆ ಅವ್ನು ಮಾಡಿ ಅಂತ. ನಾನು ಹೇಳೋದು ನೀವು ಹೇಳ್ತಾ ಇದ್ದೀರಲ್ವಾ, ಹಾಗಾದ್ರೆ ಯಾರ್ಯಾರು ಆರೋಪ ಮಾಡಿದ್ರೆ ಅವ್ರನ್ನೂ ಮಾಡಿಸಿ. ಡನ್, ಮಾತಾಡ್ತೀನಿ ನಾನು. ಇವತ್ತು JDS ವಕ್ತಾರರಾಗಿರುವಂತಹ ರಿಷಿಕ್ ಅವರು ಒಂದು ಪ್ರಮುಖ ಪಾಯಿಂಟನ್ನು ರೇಸ್ ಮಾಡಿದ್ರು, ಅದನ್ನೇ ನಾನು ಕೇಳ್ತಾ ಇದ್ದೀನಿ. ದರ್ಶನ್ ಅವರೇ, ಆಡಳಿತ ಪಕ್ಷ ನೀವು SIT ರಚನೆ ಮಾಡಿದ್ದೀರಿ. ಅವರು 2 ಟೆಕ್ನಿಕಲ್ ವಿಚಾರ, ಅಭಿವ್ಯಕ್ತಿ, ವಾಕ್ ಸ್ವಾತಂತ್ರ್ಯ ಕಂಪ್ಲೀಟ್ಲಿ ಅವ್ರು ಅಗ್ರಿ.
ಮಾತಾಡ್ಬೋದು ಅಂತ ಏನು ಬೇಕಾದರೂ ಮಾತಾಡ್ಬೋದಾ ಅಂತ ಯೂಟ್ಯೂಬ್ಗಳನ್ನು ಕಂಟ್ರೋಲ್ ಈಗ ಅಟ್ಲೀಸ್ಟ್ ತನಿಖೆ ಆಗೋವರೆಗೂ, ಆಮೇಲೆ ಅವ್ರು ಏನೇನು ಮಾತಾಡ್ತಾರೆ ಅದನ್ನು ಹೆಂಗೆ ಮಾಡಬೇಕು ಅಂತ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ತನಿಖೆ ಆಗೋ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಸೈಲೆಂಟಾಗಿರಬೇಕು. ಆ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ನೀವೇನಾದರೂ ಕ್ರಮ ತಗೊಳ್ಳೋಕ್ಕೆ ಸಾಧ್ಯವಾ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ರೈಸ್ ಮಾಡಿದರು. ಅಗೇನ್ ತನಿಖೆ ಅಂದಾಗ ನೀವೊಂದು ಪೀರಿಯಡ್ ಅಂತ ಇಟ್ಕೊಳ್ಳಿ. ಸಹಜವಾಗಿ ಇದು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಏನಾಯ್ತಪ್ಪ, ಏನು ಸಿಕ್ತಂತ ಇಲ್ವಂತ, ಈ ಥರದ ಪ್ರಶ್ನೆಗಳು ಸಹಜವಾಗಿ ಜನಸಾಮಾನ್ಯರಲ್ಲಿ ಭಕ್ತಾದಿಗಳಲ್ಲಿ ಬರ್ತಾನೆ ಇರುತ್ತೆ. ಆಗಿರೋದ್ರಿಂದಾಗಿ ಒಂದು ಮಧ್ಯಂತರ ವರದಿಯೋ ಏನಾಯಿತು ಅನ್ನುವಂಥ ಅಪ್ಡೇಟನ್ನು ಗೃಹ ಸಚಿವರ ಮೂಲಕ ರಾಜ್ಯದ ಜನಕ್ಕೆ ಕೊಡುವಂಥದ್ದು ಈ ಥರದ ಪ್ರಯತ್ನಗಳಾಗಲ್ವಾ, ಏನು ಅಂತ ಇದಕ್ಕೆ ನಿಮ್ಮ ಉತ್ತರ ಏನು ಅಂತ? ಮೇಡಮ್, ಘನವೆತ್ತ ಜಿ ನ್ಯೂಸ್ ಮೇಲೆ ಗೌರವವನ್ನು ಇಟ್ಟುಕೊಂಡು ಹೇಳೋದಾಯ್ತು ಅಂದರೆ ನಾಟ್ ಓನ್ಲಿ ಯೂಟ್ಯೂಬ್, ಇವತ್ತಿನ ಮಾಧ್ಯಮದಲ್ಲಿ ಸುದ್ದಿಯನ್ನು ನಿರೂಪಣೆ ಮಾಡುವಂಥ ವ್ಯಕ್ತಿಗಳು ಅವರು ಟಾಪ್ ಪ್ಲೇಸಲ್ಲೇ ಇರ್ಬೋದು ಅಥವಾ ನಿಮ್ಮ ಒಂದು ಸ್ಥಾನದಲ್ಲಿ ನಿಮ್ಗೆ ಹೇಳ್ತಾ ಇಲ್ಲ ಇದ್ದವರು ಇರ್ಬೋದು. ಮತ್ತು ಯೂಟ್ಯೂಬರ್ಸ್ಗಳು ಇವತ್ತು ಯಾವುದಾದ್ರೂ ಪ್ರಕರಣಗಳಾದಾಗ, ಐ ಆಮ್ ನಾಟ್ ಸೇಯಿಂಗ್ ಓನ್ಲಿ ಅಬೌಟ್ ದಿಸ್, ಯಾವುದಾದ್ರೂ ಪ್ರಕರಣಗಳಾದಾಗ ಅದ್ರ ವಿಚಾರ ಯಾವುದಿರುತ್ತೋ ಅದ್ರ ಮೇಲೆ ಇವರು ಕಥೆಗಳನ್ನ ಕಟ್ಟಿ ಈ ಸಮಾಜದಲ್ಲಿ ಪ್ರಕ್ಷುಬ್ಧ ವಾತಾವರಣ ಮಾಡೋ ಮಟ್ಟಿಗೆ ವಿಕೃತಿಯನ್ನ ಮೆರಿತಾ ಇದ್ದಾರೆ ಈ ಸಮಾಜದಲ್ಲಿ. ಐ ಆಮ್ ಸೇಯಿಂಗ್ ಇನ್ಕ್ಲೂಡಿಂಗ್ ಮೀಡಿಯಾ, ಮಾಧ್ಯಮ. ಒಬ್ಬ ಮಾಧ್ಯಮದ ವ್ಯಕ್ತಿ ಮಾತಾಡುವಂಥ ಪದಗಳು ತಾಯಿಗೆ ವೇಶ್ಯೆ ಅಂತ ಬೈತಾನೆ, ಗೌರವಾನ್ವಿತ ಯಾವುದೋ ಒಂದು XYZ ಚಾನಲ್ ಏಕ ವಚನಗಳಲ್ಲಿ ವಿಕೃತವಾದ ಪದಗಳನ್ನ ಒಬ್ಬ ಹಾದಿ ಬೀದಿಲಿರುವಂತಹ ವ್ಯಕ್ತಿಗೂ ಒಂದು ನ್ಯೂಸ್ ಡೆಸ್ಕ್ ಅಲ್ಲಿ ಕೂತ್ಕೊಂಡು ಮಾತನಾಡುವಂತಹ ವ್ಯಕ್ತಿಗೂ ಪೂರ್ವೋತ್ತರ ಮತ್ತೆ ಪ್ರಜ್ಞೆ, ಆ ಗಂಭೀರ್ಯತೆ ಇರಲೇಬೇಕಾಗ್ತದೆ. ಹಾಗಾಗಿ ಖಂಡಿತವಾಗ್ಲೂ ಈ ಸಮಾಜದಲ್ಲಿ ಮಾಧ್ಯಮವನ್ನು ನೋಡ್ತಾ ಇದ್ದಾರೆ, ಯೂಟ್ಯೂಬರ್ಗಳನ್ನೂ ನೋಡ್ತಾ ಇದ್ದಾರೆ. ಈ ನಮ್ಮ ಪೊಲೀಸ್ನವರು ಅಷ್ಟು ಮೌನವಾಗಿ ಕೂತ್ಕೊಳ್ಳುವಂಥವ್ರಲ್ಲ. ಯಾಕೆಂದ್ರೆ ಒಂದು ಪ್ರಕರಣ ಬಹಳ ಸೂಕ್ಷ್ಮವಾಗಿ ಅದರ ತನಿಖೆ ನಡೀತಾ ಇರೋದ್ರಿಂದ ಯಾರ್ಯಾರು ಮಾತಾಡಿದ್ದಾರೆ, ಯಾರ್ಯಾರು ಯಾವ್ಯಾವ ಭಾಷೆಗಳನ್ನ ಬಳಸಿದ್ದಾರೆ, ಇಟ್ಸ್ ಆಲ್ ಆನ್ ರೆಕಾರ್ಡ್. ಅದನ್ನ ಯಾರು ನಾಶ ಮಾಡಿಸೋದಕ್ಕಾಗಲ್ಲ. ಪೊಲೀಸ್ನವರು ಅದು ಎಲ್ಲೆಲ್ಲಿ ಕಲೆಕ್ಟ್ ಮಾಡಬೇಕೋ ಮಾಡಿರ್ತಾರೆ. ಖಂಡಿತವಾಗ್ಲೂ ಏನಾದ್ರೂ ಸಮಾಜಕ್ಕೆ ವಿರುದ್ಧವಾಗಿ ಸಮಾಜದಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ಅಥವಾ ಪ್ರಚೋದನೆಕಾರಿಯಾದಂತಹ ಹೇಳಿಕೆ ಯಾರಾದ್ರೂ ಕೊಟ್ಟಿದ್ರೆ ಅವ್ರ ಮೇಲೆ ಕ್ರಮವನ್ನು ತಗೊಳ್ತಾರೆ. ನಾನು ಯಾರನ್ನು ವ್ಯಕ್ತಿಗತ ಹೇಳುವುದಿಲ್ಲ. ಒಂದು ಇವತ್ತು ನಮ್ಮ SIT ಬಗ್ಗೆ JDS ವಕ್ತಾರರು ಮಾತಾಡಿದ್ರು, ಬಹಳ ತಾಳ್ಮೆಯಿಂದ ಮಾತಾಡ್ತಾ ಇರೋದು ಇನ್ಸ್ಟ್ರಕ್ಷನ್ಸ್ ಕೊಡ್ತಿರುವಂತ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡ್ತಾ ಇರೋದು. ನಾವು SIT ಬಗ್ಗೆ ಅಪಾರವಾದ ನಂಬಿಕೆ ಇದೆ, ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಆದ್ರೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಯಾರು ಕೊಡ್ತಾ ಇರೋದು? ನೋಡಿ, ಯಾವುದೇ ಒಂದು ಜವಾಬ್ದಾರಿ ಇರುವಂತ ಆಡಳಿತ ಸರ್ಕಾರ ಇರಬೇಕಾದ್ರೆ ನಿಮಗೆ SIT ತನಿಖೆ ಮಾಡ್ತಾ ಇದೆ ಅಲ್ವಾ, ಇದು ಸೆನ್ಸಿಟಿವ್ ವಿಷಯ ಇದೆ ಅಲ್ವಾ, ಸೊ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದಲ್ವಾ? ನೀವು ಲಾಜಿಕಲಿ ನೀವು ಎಷ್ಟು ದಿನ ನೀವು ತನಿಖೆ ಮಾಡ್ತೀರಾ, ಎಷ್ಟು ದಿನ ತನಿಖೆ ಮಾಡ್ತೀರಾ? ಆಮೇಲೆ ಇದ್ರ ರಿಪೋರ್ಟ್ಸ್ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಇದು ಜಡ್ಜ್ ಮುಂದೆ ಹೋಗಿದ್ರು, ಅವ್ರು ಹೇಳ್ಬಿಟ್ರು ಅಂತ ಅಂದ್ಬಿಟ್ಟು ತಮಗೆ ಸ್ವಲ್ಪ ಮಾಹಿತಿ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಈ SIT ಅಲ್ಲಿ ಯಾವುದೇ ಒಂದು ಜುಡಿಷಿಯಲ್ ಹೆಡ್ ಇಲ್ಲ. ತಾವು ದಯಮಾಡಿ ಅಪ್ಡೇಟ್ ಮಾಡ್ಕೋಬೇಕು. ಕೇಳಿಸ್ಕೊಳ್ರಿ, ಸುಮ್ಮನೆ ಕೇಳಿಸ್ಕೊಳ್ರಿ, ಆಯ್ತು? ಆದೇಶ ಯಾವ ಜಡ್ಜ್ ಅಪಾಯಿಂಟ್ ಮಾಡಿದ್ರೆ ಹೇಳಿದ್ರಲ್ಲಿ ನೋಡಿ, ಯಾವ ಜಡ್ಜ್ ಇದ್ರೆ ಹೇಳಿದ್ರಿ, ಆಯ್ತು? ಮತ್ತೆ ಅವ್ರು ಹೇಳಿದ ಕಾಂಟೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನೋಡಿ, ಒಬ್ಬ ಬಂದ ನ್ಯಾಯಾಲಯದ ಆದೇಶಕ್ಕೆ ಬೆಲೆ ಕೊಟ್ಟು ಸರ್ಕಾರ ರಚನೆ ಮಾಡಿದ್ದು. ಕಂಟ್ರೋಲ್ ಬೇಕಾರೆ ನಿಮ್ಗೆ? ಅರ್ರೆ, ಇದು ನಾನು ಆಗ್ಲೇ ಹೇಳಿದ್ನಲ್ಲ, ಅದಕ್ಕೆ ಪ್ರಶ್ನೆ ಇದು ಹೇಳ್ತಾ ಇರುವಂತದ್ದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಾನು ಆಸ್ ಎ ವಕ್ತಾರ ನಾನು ಹೇಳ್ತಾ ಇಲ್ಲ, ನಿಮಗೆ ಟೆಕ್ನಿಕಲಿ ಲೀಗಲಿ ಹೇಳ್ತಾ ಇರುವಂತದ್ದು ನಾನು ಹೇಳಿರೋದಲ್ಲ. ಇದು ಅರ್ಥ ಆಗ್ತಾ ಇದೆ ನಿಮಗೆ? ಲೀಗಲಿ ಹೇಳಿರುವಂತದ್ದು. ನಿಮಗೆ ಏನು ತನಿಖೆ ಆಗ್ತಾ ಇದೆ, ಏನ್ ಪ್ರೋಸೆಸ್ ಆಗ್ತಾ ಇದೆ ಅದನ್ನ ಅಪ್ಡೇಟ್ ಕೊಡಬೇಕಾದ್ರೆ ನಿಮಗೆ ಒಬ್ಬ ಮಾನ್ಯ ಜಡ್ಜ್ ಏನಾಗಬೇಕಾಗುತ್ತೆ, ಈ ಟೀಮಲ್ಲಿ ಇರಬೇಕಾಗುತ್ತೆ. ಇದರ ಆ ಕ್ವಶನ್ ಆನ್ಸರ್ ಮಾಡಿ. ಮೇಡಮ್, ನಮ್ಮ SIT ನಮ್ಮ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ತನಿಖೆ ಮಾಡ್ತದೆ, ಆ ತನಿಖೆಯ ಏನು ಆದ ಮೇಲೆ ಏನು ಪರಿಣಾಮ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಯಾವ ರೀತಿ ಎಫಿಷಿಯಂಟ್ ಆಫೀಸರ್ಗಳಿದ್ದಾರೆ, ಯಾವ ಪ್ರಕರಣ ಏನು ಒಂದು ನಿಮಿಷ ಮಾತಾಡಕ್ ಬಿಡ್ರಿ. ನಮ್ಮ ಅಧಿಕಾರಿಗಳು ಡೆಫಿನೆಟ್ಲಿ ಇವತ್ತೇನು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಆ ಮುಖ್ಯನ ತನಿಖೆ ಮಾಡ್ತಾರೆ. ಮೇಡಮ್, ಇವತ್ತು ಯಾವ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅವನು ಯಾವುದೇ ಠಾಣೆ ಮುಂದೆ ಹೋಗ್ಲಿಲ್ಲ, ಘನವೆತ್ತ ಕೋರ್ಟಿನ ಮುಂದೆ ಹೋಗಿ ನ್ಯಾಯಾಧೀಶರ ಮುಂದೆ 164
164 ಸ್ಟೇಟ್ಮೆಂಟ್ ಅನ್ನ ಅವನು ಕೊಟ್ಟಿದ್ದಾನೆ. ಹೌದು. ನನ್ನ ಮೇಲೆ ನೀವು ಯಾವುದೇ ರೀತಿಯಾದಂತ ತನಿಖೆ ಮಾಡ್ಲಿ, ಹಿ ಮೆನ್ಷನ್ಡ್ ಹಿಮ್ಸೆಲ್ಫ್, ನೀವ್ ಯಾವ್ದು ಬೇಕಿರೋ ಕ್ರಮ ತಗೊಬಹುದು. ನಾಳೆ ನಾನು ಹೇಳಿದ ಸುಳ್ಳಾದ್ರೆ ನನ್ನ ಮೇಲೆ ಯಾವ ಪ್ರಕರಣವನ್ನು ನೀವು ದಾಖಲಿಸಬಹುದು. ಅವರ ವಕೀಲರು ಕೂಡ ಈ ಮಾತನ್ನ ಹೇಳಿದ್ದಾರೆ. ತನಿಖೆಯನ್ನ ಆಯಾ ಸಂದರ್ಭಕ್ಕೆ ತಕ್ಕಂತೆ ಮಾಡುವಂತ ಕೆಲಸ. ಬಹಳ ಮುಖ್ಯವಾಗಿ ಧರ್ಮಸ್ಥಳ ಕ್ಷೇತ್ರ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರತಕ್ಕಂಥದ್ದು. ಇವಾಗ ತಲಾಟೆ ಮಾಡೋದಲ್ಲ. ನೀವು ನೋಡಿ, ಆಡಳಿತ ಪಕ್ಷದಲ್ಲಿ ಇರ್ಬೇಕಾದ್ರೆ ನೀವು ಹೇಳಬೇಕು, ಅರಣ್ಯ ಪ್ರದೇಶದಲ್ಲಿ ಮಾಡಕ್ಕಾಗದಿಲ್ಲ ಅಂತ ಹೇಳಿದ್ರೆ ಅರಣ್ಯ ಪ್ರದೇಶ ಮಾಡಕ್ಕಾಗಲ್ಲ. ಆದ್ರೆ ನಾನು ಹೇಳ್ತಾ ಇರೋದು ಮೇಡಮ್, ಅವರು ಮಾತಾಡಿ. ನೀವು ಹೆಚ್ಚು ಮಳೆ ಬಿದ್ದಿದೆ, ಮತ್ತೆ ನೇತ್ರಾವತಿ ತಟದಲ್ಲಿ ಆಲ್ಮೋಸ್ಟ್ ಅಲ್ಲಿ ಮುಚ್ಚೆ ಹೋಗ್ತದೆ ಈ ಮಲೆನಾಡಿಂದ ಭಾಗದಿಂದ ನೀರಿನ ಹರಿವಿಗೆ. ಆಮೇಲೆ ಬಿಜೆಪಿ ವಕ್ತಾರರು ಒಂದು ಕ್ಲೈಮ್ ಮಾಡಿರಲಿಲ್ಲ. RTA ಮುಖೇನ ನೋಡಿದ್ರೆ ಅವ್ರು ಹೇಳಿದ ಲೆಕ್ಕದ ಪ್ರಕಾರ ಸುಮಾರು 460 ಹೆಣಗಳನ್ನ ಹೂತಿದ್ದಾರೆ. ಹೂತಂತ ಜಾಗ ಅರಣ್ಯ ಪ್ರದೇಶ ಆಗಿದೆ. ಅರಣ್ಯ ಪ್ರದೇಶದಲ್ಲಿ ಯಾವ ಹೆಣಗಳನ್ನು ಹೂಡ್ಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶಗಳೇ ಇಲ್ಲ. ಯಾವುದೇ ಹಳ್ಳಿಗಾದ್ರೂ ಒಂದು ಸ್ಮಶಾನ ಅನ್ನುವಂಥದ್ದಿದೆ. ನನ್ನೂರಿಗೆ ಬನ್ನಿ, ನನ್ನೂರು ಚಿಕ್ಕೂರೇ, ನನ್ನೂರಲ್ಲೂ ಒಂದು ಸ್ಮಶಾನ ಇದೆ. ನಿಮ್ಮೂರು ಇದೆಯಲ್ಲ ಮೇಡಮ್, ನಿಮ್ಮೂರಿಗೆ ಹೋಗೋ ದಾರಿ ಮಧ್ಯೆನೇ ನಮ್ಮೂರಿಂದು ಸ್ಮಶಾನ ಇರ್ತಕ್ಕಂಥದ್ದು. ನಮ್ಮ ಅಪ್ಪನೂರಲ್ಲೂ ಒಂದು ಸ್ಮಶಾನ ಇದೆ, ಅದೇ ನಿಗದಿತ ಸ್ಥಳದಲ್ಲಿ. ಅನಾಥವೇ ಆಗಿರ್ಲಿ ಅಥವಾ ಇನ್ನೊಂದೇ ಆಗಿರ್ಲಿ, ಅನಾಥವಾಗಿತ್ತು ಅಂದ್ರೆ ಸರ್ಕಾರಕ್ಕೆ ಪತ್ರ ಬರೆದು ಅದಕ್ಕೊಂದು ವಿಶೇಷ ಸ್ಮಶಾನವನ್ನ ಪಡ್ಕೊಬಹುದಿತ್ತೇನೋ, ಅದು ಆಗಿಲ್ಲ. ಮತ್ತೆ ಇವರು ಅನುಮಾನ ಷಡ್ಯಂತ್ರ ಅಂತ ನಾ ಮೊನ್ನೆ ಮಾತಾಡ್ಬೇಕಾದ್ರೆ ಹೇಳಿದ್ರೆ ನೀವು ಮಾತಾಡಿದ್ರಿ. ಈ ಒಂದು ಶ್ರೀರಾಮ ವನವಾಸಕ್ಕೆ ಹೋಗಿ ವಾಪಸ್ಸು ಮರಳಿ ಬಂದಾಗ ಸೀತಾಮಾತೆಯನ್ನ ನಾವು ಪೂಜನೀಯವಾಗಿ ಕಾಣುವ ದೇವತೆಯನ್ನ ಅವರನ್ನು ಅನುಮಾನದಿಂದ ಕಾಣುವಂತಹ ಕೆಲಸವನ್ನ ಅವೊಂದಿನ ರಾಮಾಯಣದಲ್ಲಿ ಸ್ಟಾಪ್ ಮಾಡ್ರಿ. ಯಾವ್ದೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ತಲೆ ಬುಡ ಇಲ್ಲದ ಹೇಳಿಕೆಗಳು. ಕತೆ ಹೇಳೋದ ಬಿಡಿ, ಇದು SIT ಗೆ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಅದನ್ನ ನಿಮಗೆ ಮುಗಿಸ್ಬಿಟ್ಟು ಒಂದು ತಾರ್ಕಿಕ ಅಂತ್ಯ ಕೊಡ್ಕೊಳ್ಳಿ. ಒಬ್ರು ಮಾತಾಡ್ಬೇಕು ಮತ್ತೆ ಹೇಳಿ, ನೀವು ಒಂದು ಆಡಳಿತ ಜವಾಬ್ದಾರಿಯುತವಾಗಿ ಮಾತಾಡಿ. ನೀವು ಜವಾಬ್ದಾರಿಯುತವಾಗಿ ಮಾತಾಡಿ. ಜವಾಬ್ದಾರಿ ಸರ್ಕಾರದಲ್ಲಿ ಇದೇ ಅಯೋಧ್ಯೆ ಶ್ರೀರಾಮ ಅಂತ ಹೇಳಿದ್ರೆ ಓಟ್ ತಗೊಳಕಾದ್ರೆ ಅವ್ರ ರಾಮ ಲಕ್ಷ್ಮಣ ಅಂತ ಬಿಜೆಪಿ ಮಾತಾಡ್ತಾ ಇರೋದು ನೋಡಿ, ನಾವಿನ್ ಮಾತಾಡ್ತಾ ಇರುವಂತದ್ದು ಅವ್ರು ಮಾಡ್ತಾ ಇರುವಂತ ಕೆಲಸ, ಅವ್ರು ಮಾಡ್ತಾ ಇರುವಂತ ಪ್ರಾಸೆಸ್. ಈಗ ನೋಡಿ, ಅವ್ರು ಮಾಡ್ತಾ ಇರುವಂತ ಪ್ರಾಸೆಸ್ ಏನಿದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು, ಬೇರೆ ಯಾವ್ದ್ರ ಮೇಲೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ನೀವು ಕುತ್ಕೊಳ್ರಿ, ಅವ್ರು ಮಾತಾಡ್ತಾರೆ, ನೀವು ಕುತ್ಕೊಳ್ರಿ. ಅವ್ರು ಹೇಳ್ತಾ ಇರ್ತಾರೆ, ನೀವು ಕುತ್ಕೊಳ್ಳಿ. ನೀವು ಅವ್ರು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ಕುತ್ಕೊಳ್ಳಿ ಸುಮ್ಮನೆ ನೀವು. ತಲೆ ಗೊತ್ತಿಲ್ಲ, ಬಿಡೋ ಗೊತ್ತಿಲ್ಲ ನಿಮ್ಗೆ, ತಲೆ ಗೊತ್ತಿಲ್ಲ, ಬಿಡೋ ಗೊತ್ತಿಲ್ಲ, ಏನು ಮಾತಾಡ್ತೀರ ಅಲ್ಲಿ ಗೊತ್ತಿಲ್ಲ. ಟೆಕ್ನಿಕಲಿ ಗೊತ್ತಿಲ್ಲ ನಿಮ್ಗೆ, ಟೆಕ್ನಿಕಲಿ ಗೊತ್ತಿಲ್ಲ ನಿಮ್ಗೆ, ಮಾತಾಡಕ್ಕೆ ಗೊತ್ತಿಲ್ಲ ನಿಮ್ಗೆ. ಮತ್ತೆ ಕುತ್ಕೊಳ್ಳಿ ಸುಮ್ಮನೆ ನೀವೇ. ಅವ್ರು ಮಾತಾಡ್ತಾರೆ, ಕುತ್ಕೊಳ್ರಿ. ನಿಮ್ಗೆ ಹೇಳ್ಬೇಕಾದ್ರೆ ಟೆಕ್ನಿಕಲಿ ಮಾತಾಡ್ತಾರೆ, ಅರಣ್ಯ ಪ್ರದೇಶ ಮಾಡಕ್ಕಾಗೋದಿಲ್ಲ ನಿಮ್ಗೆ. ಆಯ್ತು, ಇವಾಗ GPR ಅಂತ ಹೇಳ್ತಾ ಇದಾರೆ. ಕಿತ್ಕೊಂಡ್ರೆ ಆಯ್ತು, ಕಿತ್ಕೊಂಡ್ರೆ ನೀವೇ. ಅವರು ಈಗ GPR ಅಂತ ಹೇಳ್ತಾ ಇದಾರೆ. GPR ಡೆಪ್ತ್ ಎಷ್ಟು ಹೋಗುತ್ತೆ ಗೊತ್ತಾ ಅವ್ರಿಗೆ? GPR ಡೆಪ್ತ್ ಹೋಗುತ್ತೆ ಅಂತ ಗೊತ್ತಾ ಅವ್ರಿಗೆ? ಏನ್ ಮಾತಾಡ್ತಾ ಇದಾರೆ? ಅರಣ್ಯದಲ್ಲಿ ಒಂದು ವೇಳೆ ಕೇಳಿಸ್ಕೊಳ್ಳಿ, ಅರಣ್ಯದಲ್ಲಿ ಮಾಡಕ್ ಆಗೋದಿಲ್ಲ ಅಂತಂದ್ರೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಅವರು ಮಾಡಕ್ಕೆ ಇಷ್ಟೇ ಮಾಡ್ತೀರಾ ಹೇಳಿ? ಕುತ್ಕೊಳ್ರಿ. ಯಾವ್ದು ಮಾತಾಡ್ತಾರೆ, ಯಾವ್ದು ಮಾತಾಡ್ಬೇಕು ಅಂತ ಜವಾಬ್ದಾರಿ ನೋಡ್ತಾರೆ. ಯಾವ ವಿಚಾರವಾಗಿ ಮಾತಾಡ್ತಾ ಇದೀವಿ ನಾವು? ಯಾವ ವಿಚಾರವಾಗಿ ಮಾತಾಡ್ತಾ ಇದೀವಿ? ನಿಮ್ಗೆ ಒಂದು ಕೋರ್ಟ್ ಅಲ್ಲಿ ನಿಮ್ಗೆ ಪ್ರಾಸೆಸ್ ಆಗುವಂಥದ್ದು ಬೇರೆ, ಕೋರ್ಟ್ ಅಲ್ಲಿ ಪ್ರಾಸೆಸ್ ಆಗುವಂಥದ್ದು ಬೇರೆ. ಆದ್ರೆ ಒಂದು ತನಿಖೆ ಆಗುವಂಥದ್ದು ಕೇಳ ಟೈಮ್ ಲಿಮಿಟ್ ಮಾಡುವ ನಿಮ್ಗೆ, ಅಲ್ಲ ಟೈಮ್ ಲಿಮಿಟ್ ಮಾಡುವ ನಿಮ್ಗೆ ತನಿಖೆ ಆಗೋದಕ್ಕೆ. ನೀವು ಕಂಟ್ರೋಲ್ ಮಾಡ್ಬೇಕು ಮೇಡಮ್. ಪ್ಲೀಸ್ ರಿಷಿಕ್ ಅವ್ರೆ, ಒಂದು 2 ನಿಮಿಷ ಇರಿ. ಹೇಳಿ ಮೇಡಮ್. ಬಿಜೆಪಿ ವಕ್ತಾರರು ಅನೇಕ ವಿಚಾರಗಳನ್ನ ಮಾತಾಡ್ಬೇಕಾದ್ರೆ ವಕ್ತಾರಿಗೆ ಕ್ಲಾರಿಟಿ ಇಲ್ಲ. ಅವ್ರು ಒಂದ್ ಕಡೆ ಹೇಳ್ತಾರೆ ಷಡ್ಯಂತ್ರ ನಡೆದಿದೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ತನಿಖೆ ಆಗ್ಲಿ ಅಂತ ಹೇಳ್ತಾರೆ, ಇನ್ನೊಂದು ಆ ಧರ್ಮಸ್ಥಳಕ್ಕೆ ಅಪವಿತ್ರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ದಾರೆ. ಮೇಡಮ್, ಇವತ್ತು ಧರ್ಮಸ್ಥಳದ ಗ್ರಾಮದಲ್ಲಿ ಈ ಘಟನಾವಳಿಗಳಾದಾಗ ನಾವು ತನಿಖೆನ ಎಲ್ಲಿ ಮಾಡಬೇಕು? ಧರ್ಮಸ್ಥಳದಲ್ಲೇ ಮಾಡಬೇಕು. ಧರ್ಮಸ್ಥಳದ ಆ ಒಂದು ಹೊರಭಾಗದಲ್ಲಿ ಅವನು ಹೇಳ್ತಾ ಇದ್ದಾನೆ, ಅಥವಾ ಇನ್ನು ರತ್ನಗಿರಿ 10ಕ್ಕಿಂತ ಮೊದಲು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಅಲ್ಲ, ಈಗ ಅವ್ರದ್ದು ಆಕ್ಷೇಪ ಏನ್ ಗೊತ್ತಾ? ಈಗ ನೆಕ್ಸ್ಟ್ ಗರ್ಭಗುಡಿ ಹೇಳ್ತಾನೆ, ಅಲ್ಲೂ ಆಗಿತ್ತೀರಾ? ರತ್ನಗಿರಿ ಬೆಟ್ ಅಲ್ಲ ಸರ್, ಅನಾಮಿಕ ವ್ಯಕ್ತಿ ತೋರಿಸಿ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಗರ್ಭಗುಡಿ ಅಂದ್ರೆ ಏನು ಅನ್ನೋ ಪ್ರಶ್ನೆ ಕೇಳ್ತಾರೆ. ಸಹಜವಾಗಿ ಜನರಿಗೆ ಬರುವಂತ ಆತಂಕ. 100 ವರ್ಷಗಳಿಂದ ಇದೆ. ಗರ್ಭಗುಡಿಯಲ್ಲಿ ಉಳಕ್ಕಾಗತ್ತನ್ರಿ? ಯಾರು ಬಿಡೋದಿಲ್ಲ. ನೆನಪಿಟ್ಟುಕೊಳ್ಳಿ, ಅಲ್ಲಿ ಷಡ್ಯಂತ್ರ ಆಗಿದ್ರೆ ಯಾವ್ದು ಬಿಡಲ್ಲ ಸರ್.
ಅವ್ರು ಹಂಗೇನಾರು ಹೇಳಿದ್ರೆ ಒಂದ್ ಸ್ವಲ್ಪ logic ಆಗಿ ಮಾತಾಡ್ಲಿ. ಎಲ್ಲ ಕಡೆನೂ CCTV Logic ಇಲ್ಲದೆ ಮಾತಾಡಕ್ಕಾಗತ್ತಾ? ಮತ್ತೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟು ಒಂದು ಪ್ರಚೋದನೆ ಬಂದೆ ಅರುಣ್ ಅವರೇ. ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ ಅರ್ಥ ಆಗ್ತಾ ಇಲ್ಲ. ಅದೇ. ಬೇಕು ಅನ್ನೋರು ಇವ್ರೆ, ಗಾಡಿ. ತನಿಖೆ ಮಾಡಿ ಅನ್ನೋರು ಇವ್ರೆ, ಅಪಪ್ರಚಾರ ಅನ್ನೋರು ಇವ್ರೆ, ಇವತ್ತು ಹೋಗಿ ನಾವು ಅಲ್ಲೊಂದು ಹೇಳ್ತಿರೋದು ರೀತಿಯಾದಂತಹ ಇಷ್ಟೇ. ಪ್ರಕ್ಷುಬ್ಧ ವಾತಾವರಣ ಕ್ರಿಯೇಟ್ ಮಾಡೋದು ಇವ್ರೆ. ಗಾಟ್ ಇಟ್ ಅರುಣ್ ಅವರೇ, ನೀವು ಹೇಳಬೇಕು ತನಿಖೆ Very ಹೀಗಾದ್ರೆ simple. ಸೂಕ್ತ ಅದೇ ಅಂತ ಅಮ್ಮ, ಸಜೆಷನ್ ಪ್ರಶ್ನೆ ಕೊಡ್ಬೋದು ಇದೆ. ಹೊರತು, ಅರುಣ್ ಅವರೇ ಕೇಳಿಸ್ಕೊಳ್ಳಿ, ತನಿಖೆ ಹಿಂಗಾದ್ರೆ ಸೂಕ್ತ ಅಂತ ಹೇಳ್ಬೋದೇ ಹೊರತು ತನಿಖೆ ಹಿಂಗೇ ಆಗಬೇಕು ಅಂತ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿರೋದು ದಕ್ಷ ಅಧಿಕಾರಿಗಳು, ಅವ್ರ ಮೇಲೆ ನೀವು ಒಂದಷ್ಟು ದಿವಸ ನಂಬಿಕೆ ಇಟ್ಟು ನೀವು ಕಾಯಬೇಕಾಗತ್ತೆ. ನೀವು ಹಂಗೇನಾದ್ರೂ ಪ್ರಶ್ನೆ ಮಾಡಿದ್ರೆ ಹಿಂಗೆ ಆಗಬೇಕು ಅಂತ ಹೇಳಿದ್ರೆ ಅದು ತಾಕೀತ್ ಮಾಡ್ದಂಗೆ ಆಗುತ್ತೆ. ಅಂದ್ರೆ ಆ ಪ್ರಜ್ಞೆ ಇಟ್ಕೊಂಡು BJP ನಾಯಕರು ಮಾತಾಡ್ತಿದ್ದಾರಾ ಅಂತ ಕೇಳೋದು ನಾನು. ಕೊನೆ ಪಕ್ಷ ನನ್ಗೊಂದು ದರ್ಶನ್ ಅವರ ಸರ್ಕಾರ ಏನ್ ಮಾಡ್ತಾ ಇದೆಯೋ ಅದು ನನಗೆ ಸಂಬಂಧ ಪಡ್ಲಿಲ್ಲ. ಏನು ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ನೀವು ತನಿಖೆ ಮಾಡಿ, ಎಷ್ಟು ಬೇಕು, ಇನ್ನೊಂದು 400 ಗುಂಡಿಗಳನ್ನಾಗಿದೆ. ಆದ್ರೆ ನಮ್ಮ ಪ್ರಶ್ನೆ ಮೊದಲಿನಿಂದ ಇದ್ದದ್ದು ಒಂದೇ ಒಂದು, ದರ್ಶನ್ ಅವರೇ ಧರ್ಮಸ್ಥಳಕ್ಕೆ ಅವಮಾನ ಮಾಡಿಕೊಂಡು ಕಂಟೆಂಟ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ, ಒಂದು ಸುಳ್ಳು ನೆರೇಟಿವ್ ಅನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಎಷ್ಟರವರೆಗೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಚಾನೆಲ್ ನಲ್ಲಿ ಅವ್ರಿಗೆ ಸರಿಯಾಗಿ ಧರ್ಮಸ್ಥಳ ಅಂತ ಹೇಳಲಿಕ್ಕೆ ಬರೋದಿಲ್ಲ. 1,000 ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಮರ್ಡರ್ ಮಾಡಿ ಹೂತಾಕಿದ್ದಾರೆ. ಏನ್ ಮಾಡ್ತಿದ್ದೀರಿ ಅಂತ ಹೇಳಿ ಸುಳ್ಳು ಮಾಡಿ ನಮ್ಮ ಅಂದ್ರೆ ಇಂಥ ನೆರೇಟಿವ್ ಸೃಷ್ಟಿ ಮಾಡ್ತಿದಾರಲ್ಲ ಅದನ್ನ ಕಂಟ್ರೋಲಿಗೆ ತರಕ್ ನೀವೇನ್ ಮಾಡಿದ್ರಿ, ನಿಮ್ ಜವಾಬ್ದಾರಿಯಲ್ಲಿ ಅಂತ ಕೇಳ್ತಿದ್ದಾರೆ. ಇಟ್ಸ್ ಗುಡ್. ಫಾಲ್ಸ್ ಆರ್ ರೈಟ್, ಬಟ್ ಯು ಹ್ಯಾವ್ ಟು ಸ್ಟ್ಯಾಂಡ್ ವಿತ್ ದಟ್ ಅಂತ. ಗಾಟ್ ಇಟ್ ವೆರಿ ನೈಸ್. ನಿಮ್ ಪ್ರಶ್ನೆ ಅರ್ಥ ಆಯ್ತು. ಮತ್ತೆ ಇನ್ನೂ ಒಂದೇ ಆ ಸ್ಮಶಾನದ ಬಗ್ಗೆ ಒಂಚೂರು ಕ್ಲಾರಿಫಿಕೇಶನ್ ಕೊಡ್ಬೇಕು ಅರುಣ್ ಅವರೇ. ಅಣ್ಣ ಒಂದೇ ಒಂದು ನಿಮಿಷ, ನನ್ನಲ್ಲಿ ಸಾಕ್ಷಿ ಇದೆ, ನನ್ನ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ, ನನ್ನ ಲ್ಯಾಪ್ಟಾಪ್ ಇದೆ, ಇವರೆಲ್ಲರೂ ಒಳಗೆ ಹೋಗ್ತಾ ಇದ್ದಾರೆ. ಗಂಭೀರವಾಗಿ ಹೇಳ್ತಾ ಇದ್ದಾರಲ್ಲ, ಅವರನ್ನೆಲ್ಲ ವಾರಂಟ್ ಕೊಟ್ಟು ಬನ್ನಿ ಅಪ್ಪ ಸಾಕ್ಷಿಯನ್ನು ಕೊಡಿ, ಇಲ್ಲದಿದ್ದರೆ ನಿಮಗೆ ಒಂದು ಗತಿ ಕಾಣಿಸಿಕೊಂಡು ಜೈಲಿಗೆ ಹಾಕಲಾಗುತ್ತೆ. ಕಾನೂನ ಮಾರ್ಗದಲ್ಲಿ ಏನಾದ್ರೂ ಒಂದು ಮಾಡಿದಿರ ಅದ್ರ ಬಗ್ಗೆ? ಕೇವಲ ಅಪಪ್ರಚಾರಕ್ಕೆ ಇನ್ನೊಂದು ಅಪಪ್ರಚಾರ ಬಂತು. ಯಾಕೆ ಸಿಗ್ಬೇಕು ಸರ್ಕಾರ? ಇದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ರೈಟ್, ಗಾಟ್ ಇಟ್. ನೀವು ಟೆಕ್ನಿಕಲಿ ಪ್ರಸ್ತಾಪ ನಾವು ಹೇಳ್ತಾ ಇರುವಂಥದ್ದು, ಈಗ ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು BJP ಅವರು ಆಗಿರಲಿ, ಕಾಂಗ್ರೆಸ್ ಅವರಾಗಲಿ, JDS ಆಗಿರಲಿ, ಆಡಳಿತ ಪಕ್ಷ ಜವಾಬ್ದಾರಿ ಏನಾಗಾದ್ರೆ BJP ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಂಡು ಹೋಗ್ತಿರ್ತೀನಿ. ಯಾವುದೇ ಒಂದು ತನಿಖೆ ಆಗಬೇಕು ಅಂತ ಹೇಳಬೇಕಾದ್ರೆ ನಿಮಗೆ ಅದರ ಹಿನ್ನೆಲೆ ಏನಿರುತ್ತೆ, ಯಾವುದೋ ಒಂದು ಕ್ವಶನ್ಗೆ ಆನ್ಸರ್ ಸಿಗಬೇಕು, ಹೌದಲ್ವಾ? ಈಗ ಆ ಕ್ವಶನ್ಗೆ ಆನ್ಸರ್ ಹುಡುಕೋ ಮಟ್ಟದಲ್ಲಿ ನೀವು ಹೋದಾಗ ನಾವು ಅವ್ರಿಗೆ ಆಗ್ರಹ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಇದನ್ನ ಡ್ರ್ಯಾಗ್ ಮಾಡಬೇಡಿ. ಯಾಕೆಂದ್ರೆ ನಿಮಗೆ ಒಂದೊಂದು ಡೇ ಇಟ್ ಇಸ್ ವಿಸಿಬಲ್, ಕ್ಲಿಯರ್ಲಿ ವಿಸಿಬಲ್ ನಿಮಗೆ. ಈಗ ಇವ್ರು ಏನು ಹೇಳ್ತಾರೆ, 1 ಪಾಯಿಂಟ್ ಇಲ್ಲಿದೆ, 2 ಪಾಯಿಂಟ್ ಇಲ್ಲಿದೆ, 3 ಪಾಯಿಂಟ್ ಇಲ್ಲಿದೆ ಅಂತ ಅಂದ್ಬಿಟ್ಟು 13 ಪಾಯಿಂಟ್ ಅಲ್ಲ 30 ಪಾಯಿಂಟ್ ಹೇಳಿ, ನಮ್ಗೆ ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. SIT ಅವ್ರು ಏನು ಪ್ರಾಸೆಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಗೇನು ಅಬ್ಜೆಕ್ಷನ್ಸ್ ಇಲ್ಲ. ಆದರೆ ಇವರು ಎಂಡ್ ರಿಸಲ್ಟ್ ಅಥವಾ ಲಾಜಿಕಲಿ ಏನು ಮಾಡಬೇಕು ಅಂತ ತಗೊಂಡ್ಬರ್ತಾ ಇದಾರಲ್ವಾ, ಅದ್ರ ಬಗ್ಗೆ ನಮಗೆ ಆಕ್ಷೇಪ ಇರುವಂಥದ್ದು. ಡಿಲೇ ಮಾಡ್ತಾ ಇದ್ದಾರೆ. ದಟ್ ಈಸ್ ಕ್ರಿಯೇಟಿಂಗ್ ಕಾನ್ಸಿಕ್ವೆನ್ಸಸ್. ನೋಡಿ, ಇವತ್ತು ಈಗ BJP ಅವರು ಈಗ ಈ ರೀತಿ ತಗೊಂಡೋಗಿದ್ದಾರೆ ಯಾತ್ರೆ ಮಾಡ್ಕೊಂಡು ಅಂತ. ಇಲ್ಲಿ ಏನೋ ಒಂದು ಇಶ್ಯೂಸ್ ಆಯಿತು ಅಂತ ತಿಳ್ಕೊಳ್ಳಿ, ಏನೋ ಒಂದು ಗಲಭೆಗಳಾಯಿತು ಅಂತ ತಿಳ್ಕೊಳ್ಳಿ. ಈ ಹಿಂದೆ ಈಗ ಯೂಟ್ಯೂಬ್ ಅದೊಂದು ಗಲಭೆ ಆಗ್ಬೋದಾಗಿತ್ತು, ಇನ್ನೇನು ಆಲ್ಮೋಸ್ಟ್ ಆಗುತ್ತೆ ಅನ್ನೋ ಥರ ಅಂತ ಇತ್ತು. ಅದನ್ನ ಪ್ರಿವೆಂಟ್ ಮಾಡುವಂಥದ್ದು ಲಾ ಅಂಡ್ ಆರ್ಡರ್ ಯಾವ ಜವಾಬ್ದಾರಿ ಇದೆ? ಹೌದಲ್ವಾ? ಈಗ ಹೇಳ್ತಾ ಇದ್ರು ರಾಮ ಸೀತೆ ಸಾಕಷ್ಟು ಹೇಳ್ತಾ ಇದ್ರು, ಅಲ್ಲಿ ಅಗ್ನಿಕುಂಡದಲ್ಲಿ ಬಿದ್ರು ಸಾಲ್ವ್ ಮಾಡ್ಕೊಂಡ್ರು ಅಂತ ನಾವು ಕತೆ ಕೇಳಿಸ್ಕೊಂಡಿದೀವಿ. ಇಲ್ಲಿ ನಾವೀಗ ಅಗ್ನಿಕುಂಡ ಕ್ರಿಯೇಟ್ ಮಾಡಕ್ಕಾಗ್ತದ ಇಲ್ಲಿ ಯಾರಾದ್ರೂ? ಹೌದಲ್ವಾ? ಸೊ ಎಕ್ಸಾಕ್ಟ್ಲಿ. ಸೊ ಅವ್ರು ಇರ್ಬೇಕಾದ್ರೆ ನಾವು ಕೇಳುವಂಥದ್ದು ಇಲ್ಲಿ ಈ ತನಿಖೆ ಅನ್ನೋದಕ್ಕೆ ಒಂದು ಟೈಮ್ ಲೈನ್ ಕೊಡಿ. ನೀವು ಅವ್ನು ಹೇಳ್ತಾನೆ ಹೋಗ್ತಾನೆ, 200 ದಿವಸ 200 ಗುಡಿ ಅಂತ ಹೇಳ್ತಾನೆ, ಇನ್ನೂ 400 ಗುಡಿ ಅಂತ ಹೇಳ್ತಾನೆ, ಅಥವಾ ಏನ್ ಬೇಕಾದ್ರೂ ಹೇಳ್ಬೋದು ಅವನು. ಜಸ್ಟ್ ಬಿಕಾಸ್ ಅವ್ನು ಹೋಗಿ ಹೇಳ್ತಾ ಇದ್ದಾನೆ ಅಂದಿದ ತಕ್ಷಣ ನೀವು ದಿನ ಬೆಳಗ್ಗೆ ಹಾಕೊಂಡು ಕುತ್ಕೊಳ್ತಾ ಇದ್ದೀರಾ? ಸೊ ನೀವು ಹಾಕೊಂಡು ಕುತ್ಕೊಳ್ಳೋದೇ ಅನ್ನೋದೇ ಆಗಿದ್ರೆ, ಇಲ್ಲಿ ಪಾಯಿಂಟ್ ಇರುವಂಥದ್ದು ಸೆನ್ಸಿಟಿವ್ ವಿಷಯದಲ್ಲಿ ಒಂದು ಧರ್ಮಸ್ಥಳದ ಬಗ್ಗೆ ನಿಮಗೆ ಏನೋ ಅಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋದಕ್ಕಿಂತ ಅದ್ರ ಮೇಲೆ ನಿಮಗೆ ಬಂದಿರುವಂಥ ಒಂದು ಆಪಾದನೆ ಅಥವಾ ಅದ್ರ ಮೇಲೆ ಬಂದಿರುವಂಥ ಒಂದು ಏನು ಹೇಳ್ತೀವಿ ನೆಗೆಟಿವ್ ಕಮೆಂಟ್ಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಅದನ್ನ ಸಾಲ್ವ್ ಮಾಡ್ಬೇಕಾಗಿರೋ ಜವಾಬ್ದಾರಿ ಯಾರ್ದು? ಸರ್ಕಾರದ್ದಲ್ವಾ? ಸೊ ಆ ಸರ್ಕಾರ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಅದು ಹ್ಯಾಂಗಿಂಗ್ ಅಲ್ಲಿ ಇಟ್ಟರೆ ಅಲ್ಲಲ್ಲ. ಈಗ ನೆಗೆಟಿವ್ ನರೇಷನ್ ಬರ್ದಿರೋಂಗೆ ತಡೆಯುವ ಪ್ರಯತ್ನ ಅಂತ ಹೇಳ್ತಿದ್ದೀರಲ್ಲ, ಹಂಗಾಗೋದು ಬೇಡ. ಬಟ್ ಸ್ಟಿಲ್ ಅಂಥ ಘಟನೆಗಳು ನಡೆದ್ಬಿಟ್ರೆ ಇವ್ರು ಪ್ರೊಟೆಕ್ಟ್ ಮಾಡಿಬಿಟ್ರೆ ಇವ್ರಿಗೆ ಕೆಟ್ಟ ಹೆಸರಲ್ವಾ? ಅಂಥ ಘಟನೆಗಳು ನಡೆದೇ ಬಿಟ್ಟಿತ್ತು ಮೇಡಮ್. ನೋಡಿ, ಇವ್ರು ಯಾಕೆ ಧರ್ಮಸ್ಥಳನ ಆರಂಭದಲ್ಲೇ ಪ್ರೊಟೆಕ್ಟ್ ಮಾಡಬೇಕು?
ನಾವು ಹೇಳ್ತಾ ಇರೋವಂಥದ್ದು ನೀವು ಯಾರನ್ನ ಪ್ರೊಟೆಕ್ಟ್ ಮಾಡ್ತೀರ ಅಥವಾ ಯಾರನ್ನ ಪ್ರೊಟೆಕ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಬಟ್ ಈ ಸೆನ್ಸಿಟಿವ್ ವಿಷಯಗಳನ್ನ ನೀವು ಹ್ಯಾಂಡಲ್ ಮಾಡಬೇಕಾದ್ರೆ ದಯಮಾಡಿ ಅದಕ್ಕೆ ಲಾಜಿಕಲ್ ಎಂಡ್ ಕೊಡಿ. ಆ ಲಾಜಿಕಲ್ ಎಂಡ್ ಕೊಡಿದಾಗ ಇವ್ರು ಏನು ಮಾಡ್ತಾರೆ, ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಈ ವಿಷಯಗಳನ್ನ. ಸೊ ಈ ಡ್ರ್ಯಾಗ್ ಮಾಡಬೇಡಿ ಅಂತ ನಾವು ಹೇಳ್ತಾ ಇರೋವಂಥದ್ದು. ಸೊ ಈಗ ನೀವು ಡ್ರ್ಯಾಗ್ ಮಾಡ್ತಾ ಇರೋದ್ರೆ ಏನಾಗುತ್ತೆ, ಈಗ ನೋಡಿ ಇವತ್ತು ಇವ್ರು ಯಾತ್ರೆ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಇನ್ನೊಬ್ಬ ಯೂಟ್ಯೂಬರ್ ಇನ್ನೊಬ್ಬ ಏನೋ ಒಂದು ಹೇಳ್ತಾನೆ, ಅಥವಾ ಇವ್ರು ಹೇಳ್ತಾ ಇದ್ರು ಮಾಧ್ಯಮದವ್ರು ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಮತ್ತೊಂದು ಅಂತ ಹೇಳ್ತಾರೆ ತಿಳ್ಕೊಳ್ಳಿ. ಈಗ ಆಪಾದನೆ ಬಂದಿದೆ ಅಂತ ಹೇಳಿದ್ರೆ ಅದನ್ನ ಸಾಲ್ವ್ ಮಾಡ್ಬೇಕಾರೋ ಜವಾಬ್ದಾರಿ ಯಾರ್ದು ಹೋಗ್ಲಿ. ಈಗ ನಾವು ಇವತ್ತಿಗೂ ಇನ್ನೂ ಕ್ವಶನ್ ಮಾರ್ಕಲ್ಲಿ ಏನಿರುತ್ತೆ, ಇದೆಯಂತೆ ಇರಬಹುದೇನೋ, ಇದೇ ಹೊರತು ನೀವು ಹೇಳ್ಬಿಡಿ ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ ಅಂತ ಪ್ರೂವ್ ಮಾಡಿ. ಎಸ್, ಗಾಟ್ ಇಟ್, ವೆರಿ ನೈಸ್. ಈಗ ಸರ್ ಸ್ಟಾರ್ಟಿಂಗಲ್ಲಿ ಅವ್ರು ಹೇಳಿದ್ರು 13 ಪಾಯಿಂಟ್ಸ್. ಆ 13 ಪಾಯಿಂಟ್ಗಳಲ್ಲಿ ನಾನು ಶವ ಹೊತ್ತಿ ಅದಾದಮೇಲೆ ಒಂದು ಕ್ಲಾರಿಟಿ ಕೊಡಬೇಕು ಅಂತ, ಇಲ್ಲಾಂದರೆ ಇದು ಲ್ಯಾಗ್ ಆಗುತ್ತೆ. ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಆವಾಗಲೇ ದರ್ಶನ್ ಅವ್ರು ಹೇಳ್ತಾ ಇದ್ರು ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಒಂದು KN ರಾಜಣ್ಣ ಅವ್ರು ರಾಜೀನಾಮೆ ಇಟ್ಕೊಂಡ್ರು, ಈಗ ಧರ್ಮಸ್ಥಳ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅದಲ್ಲ ಅಂತ ಕಂಪ್ಲೀಟ್ಲಿ ಅಗ್ರಿ. ಅದು ಆ ನಿಟ್ಟಿನಲ್ಲಿ ಹೋಗಬೇಕಾಗತ್ತೆ ಅಂತ. ಯಾವುದೇ ತನಿಖೆಗೂ ಸಹಿತ ನಾವು ಹೇಳ್ತಾ ಇರೋದು ಅರ್ಜೆಂಟ್ ಮಾಡಿದರೆ ಆಗಲ್ಲ. ಯಾಕಂದರೆ ತನಿಖೆ ಅನ್ನೋದು ಬರೀ ಗುಂಡಿಯ ಸುತ್ತ ಇಲ್ಲ. ಯಾಕಂತಂದ್ರೆ ಈಗ SIT ಅವರು ಎಲ್ಲ ದಿಕ್ಕಿನಲ್ಲಿಯೂ ವಿಚಾರಣೆ ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ 15-20 ವರ್ಷಗಳ ಹಿಂದೆ ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಿದ್ರು, ಎಷ್ಟು ಜನ ಹೂತಿದ್ದಾರೆ, ಎಷ್ಟು ಜನ ಹೊಸ ದೂರದಾರರು ಬರ್ತಾ ಇದ್ದಾರೆ. ಸೊ ಇವರೆಲ್ಲರನ್ನೂ ನಾವು ವಿಚಾರಣೆ ಸಮಗ್ರವಾಗಿ ಮಾಡ್ತಾ ಇದ್ದಾರೆ. ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ನಾವು ಅವ್ರ ಡ್ಯೂಟಿಯಲ್ಲಿ ನಾವು ಮೂಗು ತೋರಿಸ್ಬಿಟ್ಟು ಇಷ್ಟಲ್ಲೇ ಮಾಡಿ ಅಂತ ಹೇಳೋದು ಕಷ್ಟ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈಗ SIT ಮೇಲೆ ನಂಬಿಕೆ ಇದೆ ಅಂತ ಎಲ್ಲ BJP ಅವರು RSS ಅವರು ಇವೆಲ್ಲರೂ ಹೇಳ್ತಾ ಇದ್ದಾರಲ್ವಾ, ಬಿಟ್ಬಿಡಿ, ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಡಿ, ಅವ್ರು ಮಾಡಲಿ. ಆಕಸ್ಮಿಕವಾಗಿ ಮುಂದೆ ಏನು ಬರುತ್ತೆ ರಿಸಲ್ಟ್ ಅನ್ನೋದು ಅವರೇ ಹೇಳ್ತಾರೆ. ಅವ್ರು ಯಾರೇ ರಿಪೋರ್ಟ್ ಮಾಡಬೇಕು ಅವರು ಗೃಹ ಮಂತ್ರಿಗಳಿಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋ ಸರ್, ಅಲ್ಲಿ ಬೇಕಾಗಿರೋದು ನನಗೆ ಅರುಣ್ ಅವರೇ ಎಷ್ಟು ಟೀಕೆ ಟಿಪ್ಪಣಿ ಬರ್ತಾ ಇದೆ ಅಂತ ಹೇಳಿದ್ರೆ 13 ಗುಂಡಿ ತೋಡೋವರೆಗೂ ಕೂಡ BJP ಅವರು ಸುಮ್ಮನಿದ್ರು, ಅಂಥದ್ದೇನು ಸಿಕ್ಕಿಲ್ಲ ಅನ್ನೋ ಕ್ಲೂ ಸಿಕ್ತು. ಈಗ ಮೈಲೇಜ್ ತಗೊಳಕ್ ಧರ್ಮಸ್ಥಳಕ್ಕೆ ಹೊರಟಿದ್ದೀರಿ ನೀವು. ಇಲ್ಲ, ಹಂಗೇನಿಲ್ಲ. ಈ 13 ಗುಂಡಿ ತೋರಿಸಿದ್ದೆ BJP ಅವರು. ಅದನ್ನು ಕ್ಲೀನ್ ಚಿಟ್ ಕೊಡೋದಕ್ಕೋಸ್ಕರ ಅನ್ನುವಂಥದ್ದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇದ್ದಾರೆ. ನಾಚಿಕೆ ಇಲ್ಲದವರು ಇದೇ ರೈಟ್. ಗಾಟ್ ಇಟ್ ಅರುಣ್ ಅವರೇ, ನಿಮ್ ಕಾಂಟೆಕ್ಸ್ಟ್ ನಂಗೆ ಅರ್ಥ ಆಯ್ತು. ಶಶಿಕಾಂತ್ ಸರ್ ಬಹಳ ಮುಖ್ಯವಾಗಿ ಹೇಳಿದ್ರು, ಈಗ ಏನು ಬೇಕಾದ್ರೆ ಸರ್ ಅರುಣ್ ಸರ್ ಅರ್ಥ ಆಯ್ತು, ನಿಮ್ದು ಕಾಂಟೆಕ್ಸ್ಟ್ ನಂಗೆ ಅರ್ಥ ಆಯ್ತು. ಲಾಸ್ಟ್ 1 ಮಿನಿಟ್ ಇದೆ. ಯಾರ ಬಗ್ಗೆನೂ ಮಾತಾಡಬೇಡಿ ನೀವು ಅಂತ ಹೇಳ್ತಾ ಇದ್ದಾರೆ. ಬಾಯಿ ಮುಚ್ಕೊಂಡಿರಿ, ತಪ್ಪಿಗಿರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಏನು? ಇಲ್ಲ ಸ್ವಾಮಿ, ಮಾತಾಡಿ ಸರ್. ನಾವು ಹೇಳ್ತಾ ಇದ್ರಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಏನು? ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೀಗ ಹಾಕಲಿಕ್ಕೆ ಪ್ರಯತ್ನ ಮಾಡಿದವರು ಯಾರು? ಎಲ್ಲ ಯೂಟ್ಯೂಬರ್ ಕೋರ್ಟಿಗೆ ಹೋದ್ರು. ಕೋರ್ಟಿಗೆ ಹೋಗ್ಬಿಟ್ಟು ಕೇಳಿ 900 ಯೂಟ್ಯೂಬರ್ಗಳು, ಸಾಮಾಜಿಕ ಜಾಲತಾಣಗಳು, ವೆಬ್ಸೈಟ್ಗಳು ಎಲ್ಲವನ್ನೂ ಸಹಿತ ನಿರ್ಬಂಧ ಮಾಡಬೇಕು ಅಂತ ಆರ್ಡರ್ ತೆಗೆದುಕೊಂಡವರು ಯಾರು? ಯಾಕೆ ಕುಂಬಳಕಾಯಿ ಕಳ್ಳ ಅಂದ ತಕ್ಷಣ ನೀವು ಹೆಗಲು ಮುಟ್ಕೊಂಡು ನೋಡ್ತಾ ಇದ್ದೀರಿ? ನಿಮ್ಮ ಮೇಲೇನೆ ಹೇಳ್ತಾ ಇದ್ದಾರ? ಯಾಕೆ ಈ ರೀತಿಯಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಳು ಮಾಡ್ತಾ ಇದ್ದೀರಾ? ಯಾಕಂದ್ರೆ ನಿಮ್ಗೆ ಮಾತಾಡೋಕೆ ಸ್ವತಂತ್ರ ಇದೆಯಲ್ವಾ? ಆಕಸ್ಮಿಕವಾಗಿ ಅವ್ರು ಮಾತಾಡುವಾಗ ಅತಿರೇಕವಾಗಿ ಇಂಥವ್ರೇ ನಾವು ನೋಡೋದಾದ್ರೆ ನಾನು ಹೇಳ್ತೀನಿ, ತುಚ್ಛವಾಗಿ ನೀವು ಒಂದು ಇವ್ರು ಹೇಳಿದ್ರಲ್ಲ, ಒಂದು ಚಾನಲ್ ಅವರು ನೀವೇ ಹೇಳ್ತೀರಿ. ಶಶಿಕಾಂತ್ ಸರ್ ಕೇಳಿಸ್ಕೊಳ್ಳಿ, ನೀವೇ ಹೇಳ್ತೀರಿ ಅವ್ರ ಲಿಮಿಟೇಷನ್ ನ ಮೀರಿ ಮಾತಾಡಬಾರ್ದು, ಆ ಪ್ರಜ್ಞೆ ಇರಬೇಕು ಅಂತ. ಕೆಲವೊಂದು ಯೂಟ್ಯೂಬ್ಗಳು ಅವರ ಇನ್ನು ತನಿಖೆನೇ ಆಗ್ಲೇ ನಾಲ್ಗೆ ಹರಿಬಿಟ್ರೆ ಮಾತಾಡೋವರೆಗೂ ಬಿಡಬಾರ್ದು ಸರ್. ಮಾತಾಡಬಾರ್ದಲ್ಲ, ಮಾತಾಡುವಾಗ ಒಂದು ಪ್ರೊಸೆಸ್ ಇದೆ. ನಾವು ತಪ್ಪಾಗಿ ಮಾತಾಡಿದ್ರೆ, ನಮ್ಮ ಚರಿತ್ರೆಯನ್ನ ಮಾಡಿದ್ರೆ, ನಿಮ್ಮ ಮಾನಹಾನಿ ಮಾಡಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಸರ್? ಮಾನಹಾನಿ ಆಗೋವರೆಗೂ ಕಾಯ್ಕೊಂಡಿರ್ಬೇಕಾ? ಇಂತಹ ಸೂಕ್ಷ್ಮ ವಿಚಾರ ಇದ್ದಾಗ ವೈಯಕ್ತಿಕ ಅಲ್ಲ, ಇದು ಒಂದು ಧಾರ್ಮಿಕ ವಿಚಾರ ಇರೋದು. ಧಾರ್ಮಿಕ ವಿಚಾರದಲ್ಲಿ ಇರ್ಬೇಕಾದ್ರೆ ಇಟ್ ಇಸ್ ವೆರಿ ಸೆನ್ಸಿಟಿವ್ ವಿಷಯ ಇರ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಯಾವ್ದೋ ಪ್ರೈವೇಟ್ ಪಾರ್ಟಿ ಬಗ್ಗೆ ಎಲ್ಲ ಮಾತಾಡ್ತಾ ಇರೋಂಥದ್ದು. ನಾನು ಹೇಳ್ತಾ ಇರೋದು ಸರ್, ನೋಡಿ ಇವರಿಬ್ರು ಪ್ರಾಬ್ಲಮ್ ಏನು ಅಂತಂದ್ರೆ ಬೇರೆ ಮಾತಾಡ್ಸ್ಕೊಡಂಗಿಲ್ಲ. ಅವ್ರ ವಿಚಾರಗಳು ಜನರಿಗೆ ತಿಳಿಯೋದಿಲ್ಲ. ಫ್ರೀಡಮ್ ಆಫ್ ಸ್ಪೀಚ್ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾನು ಎಕ್ಸಾಂಪಲ್ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಯಾರು ತೊಂದರೆ ಕೊಡಲ್ಲ. ನಿಮ್ಮ ಸ್ಪೀಚ್ ನೀವು ಮಾಡ್ಕೊಳ್ಳಿ. ನಾನು ಮಾತಾಡ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ. ಬೇಕಾಗಿರೋದು ಇಷ್ಟೇ. ನಮ್ಮ ಅಬ್ಜೆಕ್ಷನ್ ಇರೋದು ಏನು ಅಂತಂದ್ರೆ, ಅಲ್ಲಿ ಇರ್ತಕ್ಕಂಥ 100 ಜನ ಅಭಿಲೇರಿ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಮಗೆ ನ್ಯಾಯ ಸಿಗಬೇಕು.
ಆಗಿರಬಹುದೇನೋ ಅಂತ ಹೇಳ್ಬೋದು. ಹೆಂಗ್ರಿ ಹೇಳ್ತಾರೆ ಇವರು? 2016ರಲ್ಲಿ ನೆನ್ಪಿಟ್ಕೊಳ್ಳಿ. ಅಲ್ಲ, ಏನ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ? ಸ್ವಲ್ಪ ಜವಾಬ್ದಾರಿ ಮಾತಾಡಿ ನೀವು. ಆಗಿದೆ ಅಂತ ಹೆಂಗೆ ಹೇಳ್ತೀರಾ ನೀವು? ನನಗೆಲ್ಲ ಹೇಳ್ಬೇಡಿ, ಸುಮ್ಮನೆ ಆಗಿದೆ ಅಂತ ಹೆಂಗ್ರಿ ಹೇಳ್ತೀರಾ ನೀವು? ಒಂದ್ ನಿಮಿಷ. ಆಗಿರಬಹುದೇನೋ ಅಂತ ಹೇಳಿ ಆಗಿದೆ ಅಂತ ಹೆಂಗ್ ಹೇಳ್ತೀರಾ ನೀವು? ನೆನಪಿಟ್ಟುಕೊಳ್ಳಿ. ಆಗಿದೆ ಅಂತ ಏನ್ ಹೇಳ್ತಾ ಇದ್ದೀರಾ ನೀವು? ಏನ್ ಹೇಳ್ತಾ ಇದ್ದೀರಾ? ಹಾಗಾದ್ರೆ ನಾಳೆ ಕೋರ್ಟ್ ಸ್ಟೇಟ್ಮೆಂಟ್ ಕೊಡಿ. ಹಾಗಾದ್ರೆ ನೀವು ಆಗಿದೆ ಅಂತ ನಿಮಗೆ ಪುರಾವೆ ಇದೆ? ಪುರಾವೆ ಏನು? ಈ ಕೋರ್ಟ್ ಹೇಳಿದೆ. ಏನ್ ಕೋರ್ಟ್ ಹೇಳಿದೆ ಆಗಿದೆ ಅಂತ? ಸೌಜನ್ಯ ಅವರು ಶವ ಸಿಕ್ಕಿಲ್ಲ. ಅಲ್ಲ, ಕೋರ್ಟ್ ಹೇಳಿದೆ ನಿಮ್ಗೆ. ನಾನು ಹೇಳ್ತಾ ಕೋರ್ಟ್ ಹೇಳಿದೆ ನಿಮ್ಗೆ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಕೋರ್ಟ್ ಹೇಳಿದೆ 100 ಆಗಿದೆ ಅಂತ. ಆಗಿದೆಯಾ? ಸ್ವಲ್ಪ ಜವಾಬ್ದಾರಿ ಆಯ್ತಾ? ಇವ್ರದೆಲ್ಲ ಆಗಿದೆಯೋ ಇಲ್ವೋ? ಜವಾಬ್ದಾರಿ ಮಾತಾಡಿ. ಅವ್ರ ಹೆಣ ಸಿಕ್ಕಿದೆಯೋ ಇಲ್ವೋ ಅರ್ಥ ಮಾಡ್ಕೊಳ್ಳಿ. ಅವ್ರ ಶವ ಸಿಕ್ಕ ಮೇಲೆ ಅದು ಎನ್ಕ್ವೈರಿ ಆಗಬೇಕೋ ಬೇಡವೋ? ಎನ್ಕ್ವೈರಿ ಆಗಬೇಕು ಅಂತಂದ್ರೆ ಯಾರು ಮಾಡಿದಾರೆ ತಿಳಿಬೇಕೋ ಬೇಡವಾ? ಆ ತಿಳಿಯೋವರೆಗೂ ಎಲ್ಲರೂ ಸುಮ್ಮನೆ ಇರ್ಬೇಕೋ ಬೇಡವಾ? ಅದು ಬಿಟ್ಬಿಟ್ಟು ಆಗಿದ್ದೇನು? ಧರ್ಮಸ್ಥಳದ ಪರವಾಗಿನೂ ಯಾರು ನಾಲ್ಗೆ ಬಿಚ್ಚಬಾರ್ದು, ವಿರುದ್ಧವಾಗೂ ನಾಲ್ಗೆ ಬಿಚ್ಚಬಾರ್ದು. ಹೌದು, ಆದ್ರೆ ಧರ್ಮಸ್ಥಳ ಪರ ವಿರುದ್ಧ ಅನ್ನೋದೇ ಇಲ್ಲ ಇಲ್ಲಿ. ಒಂದ್ ನಿಮಿಷ, ಅಲ್ಲಿ ಆಗಿರ್ತಕ್ಕಂಥ ಕೊಲೆಗಳಿದಾವಲ್ಲ ಅವುಗಳಿಗೆ ನ್ಯಾಯ ಕೇಳೋದಷ್ಟೇ. ಕೊಲೆಗಳು ಇದೆಯಲ್ವಾ ಅಂತಂದ್ರೆ ನೀವು ಇದ್ರೇನ್ರಿ? ನೀವು ವಿಟ್ನೆಸ್ ಇದ್ರೇನ್ರಿ? ನೀವಲ್ಲಿ ನೀವೇ ಮಾಡ್ಬಿಟ್ಟಿದ್ರೆ ಕೊಲೆನ ಹೆಣ ಬಿದ್ದಿದೆ. ಎಲ್ಲಿ ಮಾತಾಡ್ತಾ ಇಲ್ಲ ನೀವು? ಸ್ವಲ್ಪ ಲಾಜಿಕಲಿ ಮಾತಾಡಿ, ಲೀಗಲಿ ಮಾತಾಡಿ ನೀವು. ಒಬ್ರು ಹೇಳ್ತಾ ಇದ್ದೀನಿ 2016ರಲ್ಲಿ ಉಗ್ರಪ್ಪನವರು ಅಧ್ಯಕ್ಷತೆಯಲ್ಲಿ ಇದು ಮಾಡ್ತಾರಲ್ವಾ, ಅವರು ಹೇಳ್ತಾರೆ ರಿಪೋರ್ಟ್ ಅಲ್ಲಿ, ಆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 400 ಹೆಣ್ಣು ಮಕ್ಕಳು ನಾಪತ್ತೆ ಆಗಿದ್ದಾರೆ. ಆಯ್ತಾ? ಇವತ್ತು ಮೊನ್ನೆನೋ ಒಬ್ಬರು ಮಂದಿ ಹೇಳಿದ ನನ್ನ ತಂಗಿ ಹೋಗಿರೋರು ವಾಪಸ್ಸೇ ಬರಲಿಲ್ಲ. ಅಂದ್ರೆ ಇವೆಲ್ಲ ಆರೋಪಗಳಲ್ವಾ? ಈ ಆರೋಪಗಳ ಬಗ್ಗೆ ತನಿಖೆ ಆಗಬೇಕೋ ಬೇಡವೋ? ಅಲ್ಲಿ ಆಗಿರ್ತಕ್ಕಂಥ ಯಾರು ಶವ ಆಗಿದಾರಲ್ಲ ಅವ್ರಿಗೆ ನ್ಯಾಯ ಸಿಗಬೇಕೋ ಬೇಡವೋ? ನಾವು ನೀವು ಎಲ್ಲರೂ ಕೇಳಬೇಕಾಗಿರೋ ಅದನ್ನೇ. ನಾನು ಯೂಟ್ಯೂಬರ್ ಮತ್ತೊಂದು ಬೇರೆ ಪ್ರಶ್ನೆ. ನಮ್ಮ ಎಲ್ಲರ ಕಾಳಜಿ ಒಂದೇ, ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕಾಗಿದೆ, ಪದ್ಮಾವತಿ ನ್ಯಾಯ ಸಿಗಬೇಕಾಗಿದೆ. ಅಲ್ಲಿ ಆಗಿರ್ತಕ್ಕಂಥವ್ರು ಯಾರೇ ಮಾಡಿರ್ಲಿ ಅವರು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕಾಗಿದೆ. ಇದನ್ನ ನಾನು ನಿಮ್ಮ ವಾಹಿನಿ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ರೈಟ್. ದರ್ಶನ್ ಅವರು, ಶಶಿಕಾಂತ್ ಅವರು, ರಿಷಿಕ್ ಅವರು, ಅರುಣ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ತನಿಖೆ ಅನ್ನೋದು ತ್ವರಿತಗತಿಯಲ್ಲಿ ಆಗಬೇಕು ಅನ್ನುವಂತಹ ಆಗ್ರಹ ಮತ್ತು ಮನವಿ ಬಿಜೆಪಿ ಮತ್ತು JDS ಕಡೆಯಿಂದಾಗಿದೆ. ಅಫ್ಕೋರ್ಸ್ ದಕ್ಷ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ತ್ವರಿತಗತಿಯಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ಮತ್ತು ಹಲವಾರು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಆಗಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.